वेलकम बैक टू भोपाल पिजन्स। मैं इमरान आपका इस्तकबाल करता हूं और आज फिर बेंगलोर के अंदर चैंपियन ऑफ द चैंपियंस की लॉफ्ट पे हम ऊपर बैठे हुए हैं। और ऐसे वैसे चैंपियन नहीं दोस्तों, लगातार 3 साल, फिर उसके बाद लगातार 2 साल, फिर इस साल क्लब चैंपियन। और इस साल भी लगातार मोर देन 40 प्लेसमेंट आए एक ही सीज़न के अंदर। तो ये छोटी मोटी बात नहीं होती, प्लेसमेंट लेके आना क्लब्स के अंदर। तो हाजिर हैं आपके सामने मिस्टर रवि अन्ना। ऐसा कोई रेसर होमर वाला नहीं होगा जो मिस्टर रवि अन्ना को नहीं जानता होगा। रवि अन्ना नमस्कार। 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 सबसे पहले हम शुक्रिया अदा करते हैं कि आपने हमें इजाज़त दी आपके लॉफ्ट के अंदर विजिट करने की और आपके कबूतरों का शौक करवाने की। नमस्कार, थैंक यू। दोस्तों यहाँ पे लैंग्वेज थोड़ा सा प्रॉब्लम रहता है, तो इसलिए हमारे साथ ट्रांसलेटर हमारे मिस्टर शम्स तबरेज साथ में मौजूद हैं। तो रविन्द्र सर से हम थोड़ी सी बातचीत करेंगे। और दोस्तों सुनिएगा, क्योंकि जब चैंपियन ऑफ द चैंपियंस के साथ बात करते हैं तो सीखने की बहुत ज़रूरत होती है, सीखने को भी मिलता है। और जैसा कि आपको भी पता है कि धीरे धीरे रेसर होमर्स ही ऐसा शौक है जो सबसे आला दर्जे का शौक है। तो रविन्द्र सर, कब से आपको ये शौक चल रहा है? पहले सबसे पहले कौन से कबूतर थे, उसके बाद रेसर होमर्स पे कब से शिफ्ट हुए? ಸರ್ ರವಿ ಸರ್, ನಿಮಗೆ ಈ ಶೋಕಿ ಯಾವಾಗ ಬಂತು ಮತ್ತೆ ಇದಕ್ಕೆ ಮುಂಚೆ ಯಾವ ಶೋಕಿ ಇತ್ತು? ರೇಸರ್ದೇ ಇತ್ತಾ ಇಲ್ಲ ಗ್ರೇಬಾಜಿದೆ ಏನಾದ್ರು? ಇಲ್ಲ, ನನಗೆ ಚಿಕ್ಕ ಹುಡುಗರಾಗಿಂದ ಗಿರೇಬಾಜ್ ಇತ್ತು. ಹೆಚ್ಚು ಕಮ್ಮಿ 92 ಇಂದ ಗಿರೇಬಾಜ್ ಇತ್ತು. ನಾವೆಲ್ಲ 7th 8th ಓದ್ಬೇಕಾದ್ರೆ ಗಿರೇಬಾಜ್ ಶೋಕು. ಆಮೇಲೆ 2006 7 8 ಇಂದ ನನ್ನ ಮ್ಯಾರೇಜ್ ಆದಮೇಲೆ ಹೂಮರ್ ಶೋಕಿಗೆ ಬಂದೆ ನಾನು. ಅದೇ ಇಲ್ಲಿಗೆ ಬಂದಮೇಲೆ, ನಾನು ಮುಂಚೆ ದೇವನಹಳ್ಳಿಯಲ್ಲಿದ್ದೆ, ಇಲ್ಲಿಗೆ ಬಂದಮೇಲೆ ವಿಲೇಜಿಗೆ ಬಂದಮೇಲೆ ಹೂಮರ್ ಶೋಕ್ ಬಂತು. ಹೂಮರ್ ಶೋಕ್ ಬಂದು ನಾನೆಲ್ಲ ಫಸ್ಟ್ ಅವಾಗ ಮರಿ ಮಾಡಿಸಿ ನಮ್ಮ ರಘು ಮತ್ತು ಯಾರ್ಯಾರಿಗೋ ಕೊಡ್ತಾಯಿದ್ದೆ. ಅವಾಗ ಕ್ಲಬ್ ಮೆಂಬರ್ ಇರಲಿಲ್ಲ ನಾನು. ಆ್ಯಕ್ಚುಲಿ ಕಲೆಕ್ಟ್ ಮಾಡಿದ್ದೆ ಬರ್ಡು, ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿದ್ದೆ. ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿದ್ರೆ ಮರಿ ಮಾಡಿಸಿ ಏನೋ ಯಾರಿಗೂ ಕೊಟ್ಟು ಆರಿಸ್ಬೇಕು, ಚಿಕ್ಸ್ ಕೊಟ್ಟು ಅಂತ ಒಂದು ಕ್ರೇಜು. ಏನೋ ಅವಾಗ ಏನೋ ಒಂದು ಲಾಸ್ಟ್ 10 ಪ್ಲೇಸ್ ಬಂತು, 200 ಅಲ್ಲ 300 ಅಲ್ಲ ಅಂದ್ರೆ ಏನೋ ಒಂದು ಖುಷಿ. ಅವಾಗೆಲ್ಲ ಬಂದು ಈ ಹೂಮರ್ ಶೋಕಲ್ಲಿ ಅಷ್ಟು ಈಜಿಯಾಗಿ ನಾವೆಲ್ಲ ಶೋಕ್ ಮಾಡಬೇಕಾದ್ರೆ ಯಾರು ಮನೆ ತಾನೇ ಸೇರ್ತಿರ್ಲಿಲ್ಲ. ಅಲ್ಲೆಲ್ಲ ನಿಲ್ಲಿಸಿ ಇದು ಹಿಂಗಾರೈತೆ ಇದು ಹಿಂಗಾರೈತೆ ಅಂತ ಅಂದ್ಬಿಟ್ಟು ನೋಡ್ತಿದ್ವಿ. ನಾವೆಲ್ಲ ಹಂಗೆಲ್ಲ ಮಾಡಲ್ಲ. ಇವಾಗ ಯಾರೇ ಬಂದರು ಫ್ರೀ ಇದ್ದರೆ ಮಾತ್ರ ಮನೆ ಹತ್ರ ನಾನಿದ್ರೆ ಇದು ಮಾಡ್ತೀವಿ. ನಮಗೆಲ್ಲ ಮೇವೇನು ಹಾಕೊಡೋದು ಅಂತ ಸಹ ಹೇಳ್ಕೊಟ್ಟಿರ್ಲಿಲ್ಲ ಅವಾಗ ಶೋಕಲ್ಲಿ. ಅವಾಗ ಹಂಗಿತ್ತು. ಇವಾಗ ಶೋಕಲ್ಲಿ ಏನಾಗ್ಬಿಡೈತೆ ಅಂದರೆ ಮೆಡಿಷನ್ಸ್ ಎಲ್ಲ ನಮಗೆ ಬೇಕು ಅಂದಾಗ ಸಿಗ್ತೈತೆ. ಅವಾಗೆಲ್ಲ ಮೆಡಿಷನ್ಸು ಅಂದರೆ ಅದು ಲಿಕ್ಸಿನು ಮತ್ತು ಇದು ಯಾವುದು ಎನ್ರೋಸಿನು ಅಷ್ಟೇ. ಅದು ಬಿಟ್ಟರೆ ಆಂಟಿಬಯೋಟಿಕ್ ಅಂದರೆ ಅವೆರಡೇ. ಏನಾದರೂ ಕತ್ಕಾಯಿಲೆ ಆಗಲಿ, ಅವಾಗ ಕತ್ಕಾಯಿಲೆ ಅಂತ ಇದ್ರು. ಏನೇ ಕಾಯಿಲೆ ಬಂದರೂ ಕತ್ಕಾಯಿಲೆ ಅಂತ ಇದ್ರು. ಅವಾಗೆಲ್ಲ ಈ ಇದು ಅಡಿನ ಕೋಳಿ ಅನ್ನೋದು ಎಂಗ್ಬರ್ಡ್ ಡಿಸೀಸ್ ಅಂತೆ, ಅವೆಲ್ಲ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. 2013-14 ಈಚೆಗೇನೆ ಅದೆಲ್ಲ ಸ್ವಲ್ಪ ಇಂಟರ್ನೆಟ್ಟು ಇದೆಲ್ಲ ಬಂದು ಯಾವಾಗ ಬಂತೋ ಅವಾಗಿಂದ ಈಚೆಗೇನೆ ಇವೆಲ್ಲ ಕಾಯಿಲೆಗಳ ಬಗ್ಗೆ ಮೊಬೈಲಲ್ಲಿ ತಿಳ್ಕೊಳೋದು ಇದೆಲ್ಲ ತಿಳ್ಕೊಂಡು ತಿಳುವಳಿಕೆ ಅವಾಗೇ ಆಟೋಮೆಟಿಕ್ಕಾಗಿ ಜಾಸ್ತಿ ಆಯಿತು. ಅದಕ್ಕೆ ಮುಂಚೆ ಏನು ಅಂದರೆ ಏನು ಯಾರಿಗೂ ಗೊತ್ತಿರಲಿಲ್ಲ. ಸೀನಿಯರ್ ಫ್ಯಾನ್ಸಿಯರ್ಗೂ ಸಹ ಗೊತ್ತಿರಲಿಲ್ಲ. ಯಾಕಂತಂದರೆ ಈಗ ಮೀಡಿಯಾ ಬಂದಮೇಲೆ ಸ್ವಲ್ಪ ಇದು ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಬಂದಮೇಲೆ ಸ್ವಲ್ಪ ಎಲ್ಲ ಯಾವತ್ತು ಬೇಕಾದ್ರೂ ಹೊಡೆದು ಮೊಬೈಲಲ್ಲೆಲ್ಲ ಹೇಳ್ತಾರೆ ಹುಡುಗರು. ನಮಗೆ ಗೊತ್ತಿಲ್ಲ, ಹುಡುಗರಾದ್ರೂ ಹೇಳ್ತಾರೆ. ಅದರಿಂದ ತಿಳ್ಕೊಂಡಿದ್ದು ಬೇಜಾನೈತೆ. ಏನಂದರೆ ಹೂಮರ್ ಶೋಕು ಕಾಸ್ಟ್ಲಿ ಶೋಕು. ಕಾಸ್ಟ್ಲಿ ಶೋಕು. ಏನೇ ಕೆಲಸ ಇದ್ರೂ ಇವಾಗ ನಾನು ಅಷ್ಟೇ ರಾತ್ರಿ 2 ಗಂಟೆ ಆಗಲಿ 3 ಗಂಟೆಗೆ ಮನೆಗೆ ಬಂದು ಬರ್ಡ್ಸ್ ಬಂದು ನೋಡ್ಬಿಟ್ಟೆ ಕೆಳಗಡೆ ಹೋಗ್ತೀವಿ. ಯಾಕಂತಂದರೆ ಶೋಕ್ ಒಂದು ಆಸೆ. ಅದು ಗೆಲ್ತೈತೋ ಬಿಡ್ತೈತೋ ಸೆಕೆಂಡ್ರಿ. ನಮ್ಮ ಮಕ್ಕಳನ್ನೂ ನೋಡ್ಕೊಳ್ಳಲ್ಲ, ಆ ಥರ ನೋಡ್ಕೊತೀವಿ ನಾವು ಬರ್ಡ್ಸ್ ಮಾತ್ರ. सर अभी हमारे रवि सर जो बोल रहे हैं, इससे पहले इनको हूमर का शौक नहीं था जी इमरान सर जी। तो उनको शौक किधर से आया? ग्रेबाजी के ऊपर आया फर्स्ट जी, मतलब हाई फ्लाई है ज्यादा तो सारी स्टार्टिंग जो रहता है वो ग्रेबाजी रहता है, हाई क्लास वाले रहते हैं। तो वो शौक किधर से स्टार्ट हुआ? देवनहल्ली में रहते थे ये जी, इधर नहीं रहते थे। अच्छा, देवनहल्ली में शौक करते थे और 7th या 8th स्टैंडर्ड में थे, तभी से ये शौक पड़ा है। लेकिन तभी इन लोग को कोई बताने वाला नहीं था, कोई करने वाला नहीं था। उसमें भी अच्छा नाम बनाया ग्रेबाजी के अंदर, हाई फ्लायर के अंदर। उसके बाद में क्या किया 2006-7 ಇಂದ ಶೋಕ್ ಬಂದಿದ್ದು. 2006 या 7 से रेस उमर के पीछे आ गए। क्लब ज्वाइन ಆಗಿದ್ದು. तभी क्या करते थे, बर्ड कलेक्शन करके ब्रीड करके जो उड़ाने वाला रहता है, रघु सर ऐसा कोई था तो उन लोग को देते थे ब्रीड करके, क्या है रिजल्ट देखो बोल के। तो शौक उधर से स्टार्ट हुआ। तभी इन लोग को कोई बताने वाला नहीं था कि चारा क्या देने का है, उसका फूड क्या देने का है और सप्लीमेंट्री क्या देने का है।
और एंटीबायोटिक तो कोई मिलता नहीं, एनिमल का ही मिलता था तभी। तो 2014 के बाद थोड़ा इंटरनेट आने के बाद में थोड़ा पता चला कि क्या करने का है क्या नहीं करने का है। उससे पहले तो कोई किसी को कुछ पता नहीं था। तो रवि सर का ये कहना है, और इसका क्या है, और रवि सर का और क्या कहना है, ये कॉस्टली शौक है, मतलब पैसा रहेगा तो ये शौक कर सकते हैं। सर एक चीज और, चैंपियन बनने के अंदर क्या क्या कुर्बानी देना पड़ती है, फैमिली की कुर्बानी, बिजनेस की कुर्बानी, है ना, वो उसके ऊपर थोड़ा सा बताइए कि क्योंकि रेसर होमर्स का शौक एक ऐसा अलग है कि टॉसिंग करने भी दूर दूर जाना पड़ता है, सुबह 4 बजे उठ के भागना पड़ता है, तो कई चीज़ें डिस्टर्ब हो जाती है जब रेसिंग सीजन आता है। ये 4-5 महीने जो रहते हैं बहुत ताकत अलग ही चीज़ के रहते हैं कि रेसर जो फेंसियर्स हैं उनको सिर्फ दिमाग में एक ही जुनून रहता है कि कबूतर को छोड़ के आना है, वहाँ से जितने लिए वापस आए। तो उसमें क्या क्या कुर्बानी देना पड़ी है आपको? ಇವಾಗ ಅವ್ರ ಕ್ವಶನ್ ಏನಿದೆ ಅಂದ್ರೆ, ನಾವು ರೇಸ್ ಹೋಮರ್ ಅಲ್ಲಿ ಯಾವ ತರ ನಾವು ಪ್ರಿಪೇರ್ ಆಗ್ಬೇಕು, ಮತ್ತೆ ನಾವು ನಮ್ ಇದಕ್ಕೋಸ್ಕರ ಕನ್ನಡದಲ್ಲೇ ಕುರ್ಬಾನಿ ಅಂತಾರೆ, ಬಟ್ ಕನ್ನಡದಲ್ಲಿ ಬೇರೆನೆ ಪದ ಬರುತ್ತೆ, ಅದು ನನ್ಗೆ ಇವಾಗ ಬರ್ತಾ ಇಲ್ಲ. ಬಟ್ ಯಾವ ತರ ನಾವು ಟ್ರೈನ್ ಮಾಡ್ಬೇಕು, ಟ್ರೈನ್ ಅಲ್ಲ, ಟ್ರೈನು ಅಂದ್ರೆ ಇದಕ್ಕೆ ಟೈಮ್ ಜಾಸ್ತಿ ಕೊಡ್ಬೇಕಾಗುತ್ತೆ, ಜಾಸ್ತಿ ಕೊಡ್ಬೇಕು. ಹೌದು. ಮೈನ್ ಬಂದು ಬ್ರೀಡಿಂಗ್ ಪೇರ್ ಅಂತೂ, ಬ್ರೀಡಿಂಗ್ ಪೇರ್ ಎಷ್ಟು ಕ್ವಾಲಿಟಿ ಇರ್ತದೋ ಚಿಕ್ಸು ಅಷ್ಟು ಕ್ವಾಲಿಟಿ ಬರ್ತದೆ. ನಮ್ಮ ಜನ ಏನು ಮಾಡ್ತಾರೆ, 365 ಡೇಸು ಬ್ರೀಡಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ಅದು ಮಾಡಬಾರ್ದು. ಮೈನ್ ಬ್ರೀಡಿಂಗ್ ಸೀಸನ್ನೇ ಬಂದು ನವಂಬರ್ ಇಲ್ಲ ಡಿಸೆಂಬರಲ್ಲಿ ಜೊತೆ ಮಾಡಿದ್ರೆ ಮ್ಯಾಕ್ಸಿಮಮ್ 2 ಪೇರ್ 2 ಚಿಕ್ಸು ತೆಗಿಬೇಕು. ಮತ್ತೆ ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ಆ್ಯಕ್ಚುಲಿ ಬ್ರೀಡಿಂಗ್ ಸ್ಟಾಪ್ ಮಾಡಬೇಕು. ಬ್ರೀಡಿಂಗ್ ಸ್ಟಾಪ್ ಮಾಡಿ ನೀವು ಆಮೇಲೆ ಅದು ಮೇಲೆ ಬೇರೆ ಫಿಮೇಲೆ ಬೇರೆ ಸಪ್ರೇಟ್ ಮಾಡಿ ಮಾಡ್ಕೊಂಡ್ರೆ ಅದು ಕ್ವಾಲಿಟಿ ಆಫ್ ಚಿಕ್ಸ್ ಕೊಡೋದು. ನಿಮ್ಮ ಕ್ವಾಲಿಟಿ ಆಫ್ ಚಿಕ್ಸ್ ಕೊಟ್ರೆ ನಿಮ್ಮ ರೈಸಲ್ಲಿ ಕಾಂಪಿಟೇಷನ್, ಟಫ್ ಕಾಂಪಿಟೇಷನ್ಗೆ ನಿಂತ್ಕೊಳೋದು. ಇದೀಗ ಬ್ಲಡ್ ಲೈನು ಒಳ್ಳೆ ಬ್ಲಡ್ ಲೈನ್ ಆಗಿರಬೇಕು. ಸುಮ್ಮನೆ ಯಾವುದೋ ಬರ್ಡ್ ತಗೊಂಬಂದೆ, ಈಗ ಪಾಪ ಒಬ್ಬೊಬ್ರಿಗೆ ಇದರಲ್ಲಿ ಪಾರೋಲ್ಡಲ್ಲಿ ಸಿಕ್ಕಾಪಟ್ಟೆ ಚೀಟಿಂಗು ಮಾಡ್ತಾರೆ. ಯಾಕಂದರೆ ಯಾರೋ ಒಬ್ಬ ಹೊಸ ಫ್ಯಾನ್ಸ್ ಏನು ಬರ್ತಾನೆ, ಅವ್ನಿಗೆ ಏನು ಅಂತ ಗೊತ್ತಿರಲ್ಲ, 40,000 50,000 ಅಂತ ಏನೋ ಅಂದ್ಬಿಟ್ಟು ಎಲ್ಲ ಮಾಡ್ತಾರೆ, ಚೀಟಿಂಗ್ ಮಾಡ್ತಾರೆ. ಅದೆಲ್ಲ ಮಾಮೂಲಿ. ಈಗೆಲ್ಲ ಕೇಳಬೇಕಾ, ಈ ಶೋಕೆ ಚೀಟಿಂಗೆ, ಎಲ್ಲ ಶೋಕು ಚೀಟಿಂಗೆ, ಪಾರೋಳ ಶೋಕು ಅಂತಲ್ಲ, ಕೋಳಿನೂ ಎಲ್ಲ ಶೋಕು ಚೀಟಿಂಗೆ. ನಮ್ಮ ಹುಷಾರು ನಾವಿರಬೇಕು. ಮೇಯ್ನ್ ಬಂದು 50% ಫ್ಯಾನ್ಸಿಯರು, 50% ಬರ್ಡ್ಸು. ಮೈಂಟೆನೆನ್ಸ್ ಐತೆ. ಯಾಕಂದರೆ ಮೈಂಟೆನೆನ್ಸ್ ಕರೆಕ್ಟಾಗಿಲ್ಲ ಅಂದರೆ ನೀವು ಜೋಸ್ತಾನ್ ಹತ್ರ ತೊಗೊಂಬಂದ್ರು ಆರಲ್ಲ, ಜಲಿ ಮಾತ್ರ ತೊಗೊಂಬಂದ್ರು ಆರಲ್ಲ, ಬ್ಯಾಟನ್ಬರ್ಗ್ ಆಗಿರ್ಬೋದು, ಯಾರ ಹತ್ರ ಬರ್ಡ್ ತೊಗೊಂಬಂದ್ರು ಆರಲ್ಲ. ಬರ್ಡ್ಗೆ ಏನು ಬೇಕು ಫೀಡಿಂಗು ಏನು ಅದಕ್ಕೆ ಕೊಟ್ಟರೆ ಅದು ಅಷ್ಟು ಸಾಕು. ಅವನ್ಯಾರೋ ಇನ್ನೊಬ್ಬ ಬಂದು ಒಂದು 50 ಥರ ಐಟಮ್ ಕೊಡ್ತಾವನೆ, ನಾನು ಬರೀ 10 ಥರ ಐಟಮ್ ಕೊಡ್ತಾ ಇದ್ದೀನಿ, ಅದೆಲ್ಲ ಮ್ಯಾಟ್ರು. ಬರ್ಡ್ಸಿಗೆ ಏನು ಬೇಕೋ ಅದು ಕೊಡಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಯಾವುದೇದೋ ಕೆಲ್ಸಕ್ಕೆ ಬರ್ತಿದ್ದೆಲ್ಲ ಕೊಡ್ತಾವೆ, ಅದಕ್ಕೇನು ಯೂಸೇ ಇರಲ್ಲ. ಮೈನ್ ಬಂದು ಕ್ವಾಲಿಟಿ ಮೇಂಟೈನ್ ಮಾಡಬೇಕು. 50% ಬರ್ಡು. ನೀನು ಯಾರ ಹತ್ರ ಬರ್ಡ್ ತಗೊಂಬಂದ್ರೂ 50% ಬರ್ಡು. ನೀನು ಮೇಂಟೆನೆನ್ಸು, ನೀನು ಡೆಡಿಕೇಶನು ಇದೇ 50%. ಸುಮ್ಮನೆ ಏನೇನ ಮಾತಾಡ್ತಾರೆ, ಬ್ಲಡ್ ಲೈನ್ ಒಂದಿದೆ ಸಾಕು ಅಂತ. ಬ್ಲಡ್ ಲೈನ್ ಒಂದು ಇದ್ಬಿಟ್ಟು ನೀನು ಮೇಂಟೈನ್ ಮಾಡಿಲ್ಲ ಅಂದರೆ ಬರ್ಡ್ ಎಲ್ಲಿಂದ ಬಂದಿದೆ? ಬರೋದೇ ಇಲ್ಲ. ಮೈನ್ ಏನು ಅಂದರೆ ಬರ್ಡ್ಸ್ಗೆ 365 ಡೇಸು ಬ್ರೀಡಿಂಗ್ ಬರ್ಡು, ಇದು ರೈಸಿಂಗ್ ಬರ್ಡು ಬಂದು ಒಂದೇ ಮೇಂಟೆನೆನ್ಸ್ ಇರಬೇಕು. ಲಾಸ್ಟಲ್ಲಿ ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಂಪು, ಇದು ಅದು ಕೆನರಿ ಸೀಡ್ಸು ಇದೆಲ್ಲ ನಾನು ಕೊಡ್ತೀನಿ. ಎಂಪು, ಕೆನರಿ ಸೀಡ್ಸು ಇದೆಲ್ಲ ಕೊಡ್ತೀನಿ. ಲಾಸ್ಟ್ ರೈಸ್ ಟೈಮಲ್ಲಿ ಯೂಸ್ ಮಾಡ್ತೀವಿ. ವರ್ಷ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲ ಬ್ಲ್ಯಾಕ್ ರೈಸ್ ಏನು ಅದು ನನಗೆ ಗೊತ್ತಿದ್ದಂಗೆ ನೆಸಿಟಿ ಇಲ್ಲ. ಅದೆಲ್ಲ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಬರ್ತದೆ. ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದೆ, ಒಂದು 2 ಇಯರ್ಸಿಂದ ಯೂಸೇ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದೆ. ಸುಮ್ಮನೆ ಏನೇನೋ ಹಾಕ್ತಾರೆ ಪಾಪ. ತಿರ್ಗಾ ಇದು ಬಾಂಬು ರೈಸು ಹಾಕ್ತಾರೆ. ಬಾಂಬು ರೈಸು ಹಾಕ್ತಾರೆ ಅಂದರೆ ಅದು ಒಂದು 4 ಕಾಳು ಲೆಕ್ಕಕ್ಕೆ ತಿಂದರೆ ನೋ ಪ್ರಾಬ್ಲಮ್. ಇವು ನಮ್ಮ ಜನ ನಮ್ಮ ಫ್ಯಾನ್ಸಿಯರ್ಸ್ ಏನು ಮಾಡ್ತಾರೆ, ಒಂದು ಬರ್ಡ್ಗೆ ಒಂದು 5 ಗ್ರಾಮ್ 6 ಗ್ರಾಮ್ ಲೆವೆಲ್ಲಾಗಿ ಹಾಕ್ತಾರೆ. 5 ಗ್ರಾಮ್ 6 ಗ್ರಾಮ್ ಅಂದರೆ ಮಿನಿಮಮ್ ಅದಕ್ಕೆ ಕಮ್ಮಿ ಅದು 50 ಬಂದಿರ್ತಿದೆ. ಅಷ್ಟೆಲ್ಲ ಕೊಡಬಾರ್ದು. ಏನಕ್ಕೆ ಅಂತಂದರೆ ಅದಕ್ಕೆ ಡೈಜೆಷನ್ ಪ್ರಾಬ್ಲಮ್ ಬರ್ತದೆ. ಇದರಕ್ಕಿ ಬಂದು ನಾವು ಅನ್ನ ಮಾಡಿ ರೈಸ್ ಮಾಡ್ಕೊಂಡು ಅದು ಶುಗರ್ ಪೇಷಂಟ್ಗೆ ಅಂತ ಇದಿರೋದು. ನಾವೇನೇ ಒಂದು ಇಷ್ಟು ತಿಂದರೆ ಡೈಜೆಷನ್ನೇ ಆಗಲ್ಲ. ಇನ್ನು ಬರ್ಡ್ಸ್ ಅದು ಇಷ್ಟಿರ್ತದೆ, ಹೆಂಗೆ ಡೈಜೆಷನ್ ಆಗ್ತದೆ? ಇದರಕ್ಕಿ ಎಲ್ಲ ನನಗೆ ಗೊತ್ತಿದ್ದಂಗೆ ನಾನು ಯೂಸೇ ಮಾಡ್ತಾ ಇಲ್ಲಮ್ಮ. ಫಸ್ಟೆಲ್ಲ ಮಾಡ್ತಾ ಇದ್ದೆ, ಅವಾಗ ಗೊತ್ತಿರಲಿಲ್ಲ. ನಾವು ಸ್ವಲ್ಪ ಅದು ಎಕ್ಸ್ಪೀರಿಯನ್ಸ್ ಆಗಿ ಇದಾಯಿತು. ರೈಸಿಂಗ್ ಬರ್ಡ್ ಏನಂದರೆ, ನೀವು ಮಾರ್ನಿಂಗ್ ಫುಡ್ ಕೊಟ್ಟರೆ ಬೆಳಗ್ಗೆ ನೀವು ಫ್ಲೈಯಿಂಗ್ ಬಿಡ್ಬೇಕಾದ್ರೆ ಹೊಟ್ಟೆಲಿ ಮೇವೇನಿರಬಾರ್ದು. ಅವಾಗೇ ಅದು ಹೆಲ್ತಿಯಾಗೈತೆ ಬರ್ಡು ಅಂತ ಲೆಕ್ಕ. ಇಲ್ಲ ಅಂತಂದರೆ ಹೆಲ್ತಿ ಪ್ರಾಬ್ಲಮ್ ಏನೋ ಇರ್ತದೆ. ಯಾಕಂದರೆ ಎಷ್ಟೋ ಜನಕ್ಕೆ ಹೆಲ್ತಿ ಬಗ್ಗೆ ಗೊತ್ತಿಲ್ಲ. ವೀಕ್ಲಿ ಆಪಲ್ ವೆನಿಗರು, ಏನು ಗಾರ್ಲಿಕ್ ವಾಟ್ರು, ಆಪಲ್ ವೆನಿಗರು 10 ಡೇಸ್ ಒಂದ್ಸಲಿ ಕೊಟ್ಟರು ನೋ ಪ್ರಾಬ್ಲಮ್ಮು. ಆಪಲ್ ವೆನಿಗರು ಇದು ಬಂದು ಗಾರ್ಲಿಕ್ ಆಯಿಲ್ ಬಂದು ವೀಕ್ಲಿ ಒಂದ್ಸಲಿ ಕೊಡಿ. ಏನಕ್ಕೆ ಅಂತಂದರೆ
ರೈಸ್ ಟೈಮಲ್ಲಿ ಯೂಸ್ ಮಾಡಬೇಡ್ರಿ. ಯಾಕಂದರೆ ಬೆಳ್ಳುಳ್ಳಿ ಗಾರ್ಲಿಕ್ ಆಯಿಲ್ ವಾಟ್ರು ಕೊಟ್ಟರೆ ಏನಾಗ್ತದೆ ಅಂತಂದರೆ ರೈಸ್ ಟೈಮಲ್ಲಿ ಅದು ಒಳ್ಳೆ ಬ್ಯಾಕ್ಟೀರಿಯಾನು ಎತ್ತಾಗ್ತದೆ, ಬ್ಯಾಡ್ ಬ್ಯಾಕ್ಟೀರಿಯಾನು ಎತ್ತಾಗ್ತದೆ. ಅದರಿಂದ ರೈಸ್ ಟೈಮ್ ಹತ್ತತ್ರ ಬರೋದಕ್ಕೆ ಸ್ಟಾಪ್ ಮಾಡಿ. ಅವಾಗ ಬಂದು ಯಾವುದಾದ್ರೂ ರಿಕೋ ಫಾಸ್ಟು ನಿಮ್ಮದು ಐತಲ್ಲ ಅದನ್ನೇನ ಯೂಸ್ ಮಾಡಿಕೊಡ್ರಿ. ಯಾಕಂದರೆ ಒಳ್ಳೆ ಬ್ಯಾಕ್ಟೀರಿಯಾ ತೆಗೆದಾಕ್ಬಿಟ್ರೆ ಬರ್ಡ್ಸ್ಗೆ ಒಳ್ಳೆ ಬ್ಯಾಕ್ಟೀರಿಯಾ ಬೇಕು. ಅದಕ್ಕೆ ನಿಮ್ಮದೇ ಯಾವುದಾದ್ರೂ ಅದಕ್ಕೆ ಯಾವುದೈತೆ ಪ್ರೋಬಯೋಟಿಕ್ ಯಾವುದನ್ನ ಐತಾ? ಹಾಂ, ಅದನ್ನೇ ಯೂಸ್ ಮಾಡ್ಕೊಳ್ರಿ. ಯಾಕಂದರೆ ಇವರು ಭೂಪಾಲ್ ಪಿಜನ್ಸ್ ಅವ್ರದ್ದು ನಾನು ಒಂದು 5-6 ಐಟಮ್ ಯೂಸ್ ಮಾಡಿದ್ದೀನಿ. ಯಾವುದು ಕಾರ್ಬೋ ಮ್ಯಾಕ್ಸ್ ಪ್ಲಸ್ಸು, ಬೆಟಾಕೋಲು, ಅಮಿನೋ ಪ್ರೋ ಬೂಸ್ಟು, ಮತ್ತು ಇದು ಯಾವುದದು ಕಾರ್ನಿ ಲಿವರ್. ಹಾಂ, ಕಾರ್ನಿ ಲಿವರ್ದು ಒಂದು ಹೇಳ್ತೀನಿ. ಇವ್ರದ್ದು ಪಾಪ ಇವ್ರಿಗೂ ಐಡಿಯಾ ಇದೆಲ್ಲ. ಕಾರ್ನಿ ಲಿವರ್ ಬಂದು ಡೋಸೇಜ್ ಜಾಸ್ತಿ ಮಾಡಬೇಡಿ. ಯಾಕಂದರೆ ಕಾರ್ನಿ ಲಿವರ್ಲಿ ಕ್ವಾರಂಟೈನ್ ಜಾಸ್ತಿ ಇದೆ. ಕ್ವಾರಂಟೈನ್ ಬರ್ಡ್ಸ್ಗೆ ಒಂದು ಮೀಡಿಯಮ್ಮಾಗಿ ಬೇಕು. ಅದರಿಂದ 1 ಲೀಟ್ರಿಗೆ 1 ml ಕೊಡಿ ಸಾಕು. 2 ml ಕೊಟ್ಟರೆ ಈಗ ಬರ್ಡ್ಸು ಎಫೆಕ್ಟಿಂಗ್ ಫಾಸ್ಟಾಗಿ ತೋರಿಸ್ಬೋದು. ಯಾವತ್ತೇ ಆಗಲಿ ಬರ್ಡ್ಸ್ನ ಎಫೆಕ್ಟಿಂಗ್ ಅಷ್ಟು ಫಾಸ್ಟಾಗಿ ತೋರಿಸ್ಬಾರ್ದು. ಒಂದು 30% ಆ ಲೆಕ್ಕಕ್ಕೆ ಎಫೆಕ್ಟಿಂಗ್ ತೋರಿಸ್ಬೇಕು. ಇದು ಏನಾಗ್ತಾ ಇದೆ ಅಂದರೆ 70% 80% ಎಫೆಕ್ಟಿಂಗ್ ತೋರಿಸ್ತಾ ಇದೆ. ಅಷ್ಟು ಎಫೆಕ್ಟಿಂಗ್ ಆಯಿತು ಅಂತಂದರೆ ಕಿಡ್ನಿ ಮೇಲೆ ಲಿವರ್ ಮೇಲೆ ಏನಾದರೂ ಪ್ರೆಷರ್ ಬೀಳ್ತಾ ಇರ್ತದೆ. ಅದಕ್ಕೆ ಅದನ್ನು ಸ್ವಲ್ಪ ಡೋಸೇಜ್ ನೀವೇ ಕಮ್ಮಿ ಮಾಡಿ. ಅವ್ರಿಗೆ ಸ್ವಲ್ಪ ಡೋಸೇಜ್ ಜಾಸ್ತಿ ಮಾಡಿರ್ಬೋದು. ನೀವು ಕೊಡೋದ್ರಲ್ಲಿ 1 ml ಆ ಥರ ಕೊಟ್ಕೊಂಡು ಇದು ಮಾಡಿ. ಇಲ್ಲ, ನಾನು ಯೂಸ್ ಮಾಡಿದ್ದೀನಿ. ಬೇರೆ ಯಾವುದು ಇದು ಅಷ್ಟೊಂದು ನನಗೆ ಐಡಿಯಾ ಇಲ್ಲ. ನಾನು ಅಷ್ಟೇ ಯೂಸ್ ಮಾಡಿದ್ದು. ಕಾರ್ಬೋ ಮ್ಯಾಕ್ಸ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ಬ್ರೀಡಿಂಗು ಮಾಡಿದ್ದೀನಿ. ಯಾವುದು ವಿಟಮಿನ್ಸು ಇದು ಬೆಟಾಕೋಲ್ ಅಂತೂ ಚೆನ್ನಾಗಿದೆ ಇವರೇ. ನಾನು ಬೂಸ್ಟು ಅದು ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ. ಇವಾಗೂ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಈಗ ಬೇರೆ ಮೆಡಿಷನ್ ನೀವು ಜೋಸ್ತೊಂದು ರಾನ್ ಫ್ರೈಡ್ ಅಂತಂದರೆ ಸಿಗ್ತಾ ಇಲ್ಲ. ಇವ್ರು ಎಷ್ಟಕ್ಕೆ ಬಾಯಿಗೆ ಬಂದಾಗ ರೇಟ್ ಮಿಕ್ಸ್ ಮಾಡಿ ಮಾಡ್ತಾವ್ರೆ. 4500 700 ಎಲ್ಲ 4800 ಈ ಲೆವೆಲ್ಗೆ ಮಾಡ್ತಾವ್ರೆ. ಪಾಪ ಎಲ್ಲರೂ ದುಡ್ಡಿರೋರು ಇರಬೇಕಲ್ಲ ಈ ಶೋಕಲ್ಲಿ. ದುಡ್ಡಿರೋರು ಇರ್ತಾರೆ, ದುಡ್ಡು ಇಲ್ದಿರೋರು ಇರ್ತಾರೆ. ಏನೋ ಬಡವ್ರಿಗೆ ಯಾವುದೋ ಒಂದು ಇದು ಅಂತಂದ್ಬಿಟ್ಟು ಮಾಡೋರೆ. ಇವಾಗ ಇವರೇನೆ ಮಾಡಿದ್ರು, ಮೊನ್ನೆ 1000 ಥರ್ಡ್ ಪ್ಲೇಸ್ ಮಾಡಿದ್ರು. ಅದೇ ಯೂಸ್ ಮಾಡಿದ್ರು, ಚೆನ್ನಾಗಿ ಮಾಡವ್ರೆ ಇವರೇ. ಇನ್ನೊಂದು ಏನು ಹೇಳ್ತೀನಿ ಅಂದರೆ ಮೆಡಿಷನ್ ಈ ಸೀಸನಲ್ಲಿ ಬಂದು ಇವರು ಸೇಲ್ ಮಾಡೋರು ಬೇರೆ ಕಂಪ್ನಿಯವರೆಲ್ಲ ಕಿತ್ಕೊಂಡು ತಿಂದಾಕ್ತಾವ್ರೆ. ಅದೇ ಮೈನ್ ಪ್ರಾಬ್ಲಮ್ಮು. ಒಂದು ಪರ್ಸ್ನಲ್ ಆಗಿ ಫೋನ್ ಮಾಡಿದ್ರೆ ಒಂದು ರೇಟ್ ಹೇಳ್ತಾರೆ, ಆಕ್ಷನ್ ಇದರಲ್ಲಿ ಗ್ರೂಪಲ್ಲಿ ಆದರೆ ಒಂದು ರೇಟ್ ಹಾಕ್ತಾರೆ. ಹಿಂಗೆಲ್ಲ ಮಾಡ್ತಾರೆ. ಅದೆಲ್ಲ ಮಾಮೂಲಿ ಇವ್ರೆ, ಅದೆಲ್ಲ ಇದಕ್ಕೆ ಕೊಡ್ತಾರೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಇವರೇ, ಒಂದು ಹೇಳ್ತೀನಿ ಕೇಳ್ರಿ. ಬೆಲ್ಜಿಗಾ 4-in-1 ಕಳಿಸು ಅಂತಂದರೆ ಮೆಟ್ ಕಳಿಸಿರ್ತಾರೆ. ಯಾವತ್ತು ಸೇಲ್ ಆಗಿರಲ್ಲೋ ಯಾರೋ ಇವಾಗ ನಮ್ಮಗಂತವ್ರಿಗೆಲ್ಲ ಮಾಡಲ್ಲ. ಈಗ ಹೊಸಬರ್ಗೆ ಯಾರ್ಯಾರಿಗೋ ಮಾಡೋರೆ. ಅದ್ರದ್ದು ನಾನು ಹೇಳ್ತೀನಿ, ಪಾಪ ಯಾರೋ ರಾಯಚೂರವ್ರಿಗೆ, ಈ ಕಡೆ ಆಂಧ್ರದವ್ರಿಗೆ ಅವ್ರು ನಮ್ಗೆ ಏಮನ್ನ ಇಟ್ಲು ಸೇರಿಸ್ತಾರೋ ಇಲ್ಲೋ ಅಟ್ಲ ಅಂತ ಕಂಪ್ಲೇಂಟ್ ಹಂಗೆಲ್ಲ ಮಾಡಬಾರ್ದು. ಇವರೇ ದುಡ್ಡು ಕೊಟ್ಟಿರಲ್ವಾ, ಯಾಕಂದ್ರೆ ಅವನಿಗೆ ಗೊತ್ತಿರಲ್ಲ. ಮೆಟ್ ಸ್ಟಿಕ್ಕರ್ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಸ್ಟಿಕ್ಕರ್ ಎಲ್ಲ ಇಂಪೋರ್ಟ್ ಮೆಡಿಷನ್ ಸ್ಟಿಕ್ಕರ್ ಬರೋದೇ ಇಲ್ಲ, ಪ್ರಿಂಟೆಡೇ ಬರೋದು. ಅದರಲ್ಲೂ ಚೀಟಿಂಗ್ ಮಾಡ್ತಾರೆ. ಈ ಥರ ಎಲ್ಲ ಐತೆ. ಏನಂದರೆ ಪಾರೋಳ ತಗೊಬೇಕಾಗಿರ್ಬೋದು, ಇಲ್ಲ ರೈಸ್ ಮಾಡಬೇಕಾದಾಗಲಿ ಫ್ರೀ ಇದ್ದು ನಿಮ್ಮ ಫೋರ್ಸ್ ಆಫ್ ಇನ್ಕಮ್ ಇದ್ದರೆ ಮಾಡಿರಿ. ಇಲ್ಲ ಅಂತಂದರೆ ಫ್ರೀ ಇರಬೇಕು ಮೈನು. ಯಾಕಂತಂದರೆ ಫೋರ್ಸ್ ಆಫ್ ಇನ್ಕಮ್ಮು ಬೇಕು. ಇಲ್ಲ ನನ್ನ ಫೋರ್ಸ್ ಆಫ್ ಇನ್ಕಮ್ ಕಮ್ಮಿ ಐತೆ ಅಂತ ನಾನು ಮಾಡೇಬೇಕು ಅಂತಂದರೆ ಕಮ್ಮಿ ಬೋರ್ಡ್ ಇಟ್ಕೊಂಡು ಮಾಡಿರಿ. ಈಗ ನಮ್ಮದೇನೇ ಒಂದು ತಿಂಗಳಿಗೆ 30,000 25-30 ಸಾವಿರ ಬರ್ತದೆ. ಇವಾಗಿಂದು ರೇಟ್ ಎಲ್ಲ ಬಂದು ಗ್ರೀನ್ ಪೀಸ್ ಎಷ್ಟು 170 ಏನಾಯ್ತು ಹೋಲ್ಸೇಲಲ್ಲಿ. ಈಗೇನೋ 190 190 ಏನೈತೆ. ಮಾಡ್ರಿ. ಈಗ ನಮ್ಮ ಕರ್ನಾಟಕದಲ್ಲಿ ನಾನು ಒಬ್ಬನೇ ಎಲ್ಲ ಚೆನ್ನಾಗಿ ಆರಿಸಿರೋದು. ಬೇಜಾನ್ ಜನ ಆರಿಸವ್ರೆ. ನಮ್ಮ ರಘು ಅವ್ರು ಆರಿಸವ್ರೆ, ಮಂಜು ಯಾದವ್, KRPC ಸುರೇಶ್ ಅವರು ಚೆನ್ನಾಗಿ ಆರಿಸಿದ್ರು. ಅವ್ರು ಯತೀಶು, ಮತ್ತು ನಮ್ಮ ತುಮಕೂರು ಕಿರಣ, ಮತ್ತು ಕೋಲಾರ ನಾಗಣ್ಣ, ಶಾಕಿರು, KGF ರಾಜ, ಇವರೆಲ್ಲರೂ ಚೆನ್ನಾಗಿ ಆರಿಸೋರು ಇವರೇ. ನಾನು ಒಬ್ಬನೇನು ಆರಿಸಿಲ್ಲ, ಎಲ್ಲ ಚೆನ್ನಾಗಿ ಆರಿಸೋರೆ. ಯಾಕಂದರೆ ಇವಾಗ ನಾವು KRPS ಕ್ಲಬ್ ಮಾಡಿ 2011-12 ಇರಬೇಕು ಮಾಡಿದ್ದು. ಅವತ್ತಿಂದ ಇವತ್ತವರೆಗೂ ನಮ್ಮದು ಹೇಳ್ಬೇಕಂದ್ರೆ ಅಲ್ಲಿಂದ ಬಂದಿದ್ದವರೆಲ್ಲ ಬೇರೆ. ನಾವೆಲ್ಲ ಹೋಗಿರಲಿಲ್ಲ KRPSಗೆ. ಇವಾಗ ನಮ್ಮ ಮುಂಚೆ ಫಸ್ಟ್ ಡೇಟ್ ಆಗಿದೆ ಗ್ಲಾಡ್ಸನ್ನು, ಅಲ್ಲಿಂದ ಬಂದಿರೋರೆ. ನಾನು ರಘು ಅವರೆಲ್ಲ ಬಂದು KRPSಗೆ ಅದರಲ್ಲೇ ಇದ್ದಿದ್ದು. ನಾವು ಓಪನ್ ಮಾಡಿದಾಗ KHPS ಅಂತಲೇ ಇತ್ತು. ಆಮೇಲೆ KRPS ಆಯಿತು. ಎಲ್ಲ ಮಾಡಿದ್ವಿ, ಚೆನ್ನಾಗಿ ಇವಾಗ ನಡ್ಕೊಂಡು ಹೋಗ್ತಾ ಐತೆ. ಏನಂದರೆ ಹೇಳ್ಬೇಕಂದ್ರೆ ಇಡೀ ಇಂಡಿಯಾದಲ್ಲಿ, ಸೌತ್ ಇಂಡಿಯಾದಲ್ಲಿ ಇವತ್ತು ಬೆಂಗಳೂರು ಶೋಕಲ್ಲಿ ಒಳ್ಳೆ ರಿಸಲ್ಟ್ ಮಾಡ್ತಾವ್ರೆ. ಈಗ 2ನೇ ದಿನಕ್ಕೆ ರೈಸ್ 25-30 ಬೋರ್ಡ್ ಹಿಡಿತಾವ್ರೆ 2ನೇ ದಿನನೇ. ಅಂತಂತಂದರೆ ಎಲ್ಲರೂ ಡೆಡಿಕೇಶನ್ ಚೆನ್ನಾಗೈತೆ. ಸ್ಪೋರ್ಟ್ಸ್ ಹೆಂಗೇನೆ ನಾನು ಅಂತಾರೆ. ಗೆದ್ದಿದ್ದವರೇ ಗೆಲ್ತಾ ಇಲ್ಲ ಇಲ್ಲಿ. ಅದು ಮೇಯ್ನು. ಅದು
ಗೆದ್ದವರೇ ಗೆಲ್ತಾ ಇಲ್ಲ फैमिली का कितना सपोर्ट रहता है सर? ಎಲ್ಲ टूर्नामेंट होता है या अपने ट्रेनिंग चलती है, फैमिली हम्म। कैसे सपोर्ट करती है Family- स्टार्टिंग में और अभी? ಸಪೋರ್ಟ್ ಮನೆದಿಲ್ಲ ಅಂದ್ರೆ ಆಗಲ್ಲ ಫ್ಯಾಮಿಲಿ ಇಲ್ಲ 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 100% ಇದೆ. ಇಲ್ಲ 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 ನಮ್ಮ ಮನೇಲೆಲ್ಲ ಏನಿಲ್ಲ ಇವ್ರೆ, ನಮ್ಮ ಮನೇಲೆಲ್ಲ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಇದೆ. ನಾನು ಬೆಳಗ್ಗೆ ಟ್ರೈನಿಂಗ್ ಹೋಗ್ಬೇಕಾದ್ರೆ ಎಲ್ಲ 3 ಗಂಟೆಗೆಲ್ಲ ಎದ್ದು ಹೋಟ್ಲಲ್ಲಿ ಊಟ ಮಾಡಲ್ಲ ಅಂತ ನಮ್ಮ ಮನೇಲಿ ನಮ್ಮ ಮಿಸಸ್ಸು ಅಡ್ಗೆನೇ ಮಾಡಿ ಬಾಕ್ಸ್ ಹಾಕೆಲ್ಲ ಕೊಡ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಮಾತ್ರ ಸಖತ್ ಸಪೋರ್ಟ್ ಐತೆ. सर के अन्ना- घर के अंदर फैमिली तो फुल सपोर्ट है। हाँ। उनकी जो बीबी है ना वो खाना गिना रेडी करके इधर इधर ही लेके आके देते हैं, इधर ही लेके आके देते हैं। ಹಾಟ್ ಬಾಕ್ಸ್ ಎಲ್ಲ ಹಾಕೊಡ್ತಾರೆ. ನಾನು ಇಲ್ಲಿ ಅಕಸ್ಮಾತ್ ಟ್ರೈನ್ ಬರ್ಡ್ಸ್ ಬಂದಾಗ ನನ್ನ ಮಗ ಇರ್ತಾನೆ, ಅವತ್ತು ಸಂಡೇ ಆಗಿರ್ತದೆ, ನೋಡ್ಕೊಂತಾನೆ ಬರ್ಡು, ಅವನು उनका ಸಪೋರ್ಟ್ बेटा भी ಮಾಡ್ತಾನೆ. है, वो संडे के दिन रहेगा तो वो भी उनको सपोर्ट करता है। ಹ್ಮ್ अभी टूर्नामेंट में हाँ, participate हाँ, करते हैं आप? ಹ್ಮ್ वही ಎಲ್ಲ ಎಲ್ಲಾರು ಹೆಲ್ಪ್. ನನ್ನ ಮನೇಲೆಲ್ಲ ಇನ್ನೊಬ್ಬಲ್ಲ ನಮ್ಮ ಚಿಕ್ಕಪ್ಪನ ಮಗ ಅಂತ ಇದ್ದಾನೆ, ಅವನು ಯಶವಂತ್ ಅಂತ, ಅವನು ಸಪೋರ್ಟು. ಕಿಶನ್ ಇಬ್ರು, ಅವರಿಬ್ರು ನನಗೆ ಫುಲ್ಲು ಸಾತು. ಅವರಿಬ್ರೆ ಕಿಶನ್ನು ಯಶವಂತ್ ಅಂತ. ನಾನಿಲ್ಲ ಅಂತಂದ್ರು ಅವರೇ ಬರ್ಡ್ಸ್ ಎಲ್ಲ ನೋಡ್ಕೊಂತಾರೆ. ಈಗ ಅವ್ರ ಇನ್ಚಾರ್ಜ್ ಎಲ್ಲ ಇರ್ತದೆ ಬರ್ಡು. ರೈಸ್ ಹತ್ರ ಬಂದ್ಮೇಲೆ ನಾನು ಸ್ವಲ್ಪ ಹ್ಯಾಂಡಲ್ ಮಾಡ್ತೀನಿ. ಈಗ ನಾನು ಎಲ್ಲ ಅವಾಗೂ ಅದರಲ್ಲೇ ಇರಕ್ಕಾಗಲ್ಲ. रेस से पहले जी। वो लोग हैंडल करते हैं इनका लड़का जी। और उनका ನಮ್ಮ ಚಿಕ್ಕಪ್ಪ ಮಗ. चिकप्पा मगा बोलते हैं, जी। मतलब ಹ್ಮ್ हमारे- Caretaker। हाँ, और वो देखते जी। हैं। उसके बाद में रेस जब भी आता है ना नजदीक अक्टूबर के आसपास, जी तभी ये हैंडल करते हैं। ओके। अभी तक वो जी। देखते रहते हैं। तो सर से एक क्वेश्चन और ये है कि जो नए फेंसियर्स आ रहे हैं रेसर होमर्स के अंदर, वो किस तरीके से स्टार्ट करें कि जो कबूतर वो पहले ब्रीड करवाएं या चिक्स लेके उनको ट्रेनिंग देके उनमें रेसेस में उतार के उनसे नाम कमाएं? दोनों में से ब्रीडिंग के लिए ज्यादा जरूरी है कि उड़ाना? समझिए, इसमें समझ में आए? और एक बार रिपीट करना चाहिए। जैसे मैं नया नया फेंसर आया हूँ, मेरे को सबसे पहले ब्रीडर बर्ड्स परचेस करना चाहिए या चिक्स लेना चाहिए कि मैं उनको उड़ा के ट्रेनिंग देके, है ना? जी ಸರ್ ಅಭಿ ಸರ್ ಇವಾಗ ಇವ್ರ ಕ್ವಶನ್ ಏನಿದೆ ಅಂದ್ರೆ ಹಾ. ಇವಾಗ ನಾನೇ ಅಂತ ತಿಳ್ಕೊಳ್ಳಿ, ನಾನು ಒಬ್ಬ ಹೊಸ ಫ್ಯಾನ್ಸಿಯರು, ಹ್ಮ್. ಅರ್ಥ ಆಯ್ತಾ? ಇವಾಗ ನಾನು ನಿಮ್ಮ ಹತ್ರ ಚಿಕ್ಸ್ ತಗೊಂಡ್ರೆ ಒಳ್ಳೇದಾ, ಹ್ಮ್. ಇಲ್ಲ ಬ್ರೀಡಿಂಗ್ ಪೇರ್ ತಗೊಂಡು ನಾನು ಮಾಡಿದ್ರೆ ಒಳ್ಳೇದಾ, ಇಲ್ಲ ರೇಸಿಂಗ್ ಟೀಮ್ಗೋಸ್ಕರ ನಾನು ನಿಮ್ಮ ಹತ್ರ ಚಿಕ್ಸ್ ತಗೊಂಡಾಗ ಆಗ್ತದೆ ಒಳ್ಳೇದಾ? ಇಲ್ಲ ಇಲ್ಲ ಒಂದ್ ಹೇಳ್ತೀನಿ, ಚಿಕ್ಸ್ ತಗೊಂಡು ಎಲ್ಲ ಆಡ್ತೀನಿ ಅಂತಂದ್ರೆ ರೇಟ್ ಜಾಸ್ತಿ ಇರ್ತದೆ. ಇವಾಗ ನಾವು ಒಂದೊಂದು ಬೋರ್ಡು ಇಂಪೋರ್ಟ್ ಬೋರ್ಡ್ ಎಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ ಕೊಟ್ಟಿರ್ತೀವಿ. 1 ಲಕ್ಷ ಮೇಲೆ ಈ ಥರ ಎಲ್ಲ ಇರ್ತದೆ. ನಾವು ಅವಾಗ 20,000 25,000 ಅಂತ ಮಾಡ್ತೀವಿ. ಹೌದು. ಈಗ ನಾವು ಯಾವಾಗೂ ಮಾರಲ್ಲ ಇವ್ರೆ. ಒಂದು ಹೇಳ್ತೀನಿ, ಈಗ ನಮ್ದೇ ಬ್ರೀಡಿಂಗ್ ಆಯಿತು ಅಂದರೆ ನಮ್ಮ ಹುಡುಗರು ಒಂದು ಸ್ವಲ್ಪ ಅವ್ರೆ, ಅವ್ರಿಗೆಲ್ಲ ಒಂದು ಸ್ವಲ್ಪ ಚಿಕ್ಸ್ ಕೊಟ್ಟು ಅದರಲ್ಲಿ ಎಕ್ಸ್ಟ್ರಾ ಇರೋದು ಏನೇನು ಇದ್ರೆ ಮಾಡ್ತೀವಿ. ಈಗ ನಮ್ಮ ಹುಡುಗರು ಒಂದಷ್ಟು ಜನ ಅವ್ರೆ, ಅವ್ರಿಗೆಲ್ಲ ಬೇಕು. ಇವಾಗ ಅವರೆಲ್ಲ ಪಾಪ ನಮ್ಮನ್ನೇ ನಂಬ್ಕೊಂಡಿರ್ತಾರೆ. ನಾವೇನೋ ಒಂದು ನಮ್ಮ ಕೈಯಲ್ಲಾಗ ಹೆಲ್ಪು ಅವ್ರಿಗೆ ಮಾಡೇ ಮಾಡ್ತೀನಿ. ನಾನು ಇಷ್ಟು ವರ್ಷಕ್ಕೆ ನೀವು ನಂಬ್ರಿ ನನ್ನ ಹತ್ರ ಮಿನಿಮಮ್ ಅಂದರು ಯಾರು ನಮ್ಮ ಹುಡುಗರನ್ನೇ ಕೇಳ್ಕೊಂಡೆ, ಮಿನಿಮಮ್ ಅಂದರು ಒಂದು 90 100 ಬರ್ಡು ಹುಡುಗರು ಫ್ರೆಂಡ್ ಸರ್ಕಲಲ್ಲಿ ಕೊಡೋಕ್ಕೆ ಆಗ್ಬಿಡ್ತದೆ. ಅವ್ರಿಗೆಲ್ಲ ಒಬ್ರಿಗೆ ತಗೊಳಕ್ಕಾಗಲ್ಲ. ನನ್ನ ಕೈಯಲ್ಲಾಗ ಹೆಲ್ಪು ಮಾಡ್ತೀನಿ. ಈಗ ನಾನು ಅದರಲ್ಲಿ ಯಾವುದೋ ಒಬ್ಬೊಬ್ರು ಬೇಕಾದವ್ರು ಕೇಳ್ತಾರೆ. ಯಾವಾಗ ಸರಿ ಆಯ್ತಪ್ಪ ನನಗೆ ಇಷ್ಟ ಆದರೆ ಕೊಡ್ತೀನಿ, ಇಲ್ಲ ಅಂತೀನಿ. ಅಂದೆಲ್ಲ ಇನ್ನೊಂದು ಮೇಯ್ನ್ ಇವ್ರೆ, ರೈಸಿಂಗ್ ಬರ್ಡಲ್ಲಿ ರೈಸಿಂಗ್ ಓದ್ತೈತೆ, ಅದು ಹೋದ ವರ್ಷ 1000 ಹೊಡೆದೈತೆ, ಅದ್ರ ಸ್ಟಾಪ್ ಮಾಡ್ತೀನಿ, ಗೆದ್ಬಿಟ್ಟೈತಲ್ಲಪ್ಪ ಮಾರ್ಕೊಂಡ್ರೆ ಯಾರಾದರೂ 1 ಲಕ್ಷ 2 ಲಕ್ಷ. ನಾನು ಆ ಥರ ಎಲ್ಲ ಮಾಡೋದೇ ಇಲ್ಲ ಇವ್ರೆ. ಅದು 1000 ಹಾಕಿದೈತಾ, ಮುಂದಿನ ವರ್ಷನೂ ಚೆಕ್ ಮಾಡ್ತೀನಿ ಅದನ್ನ, ಕಳ್ದೋಗ್ಲಿ. ಆ ಥರ ಶೋಕ್ ಮಾಡಿದ್ರೇ ನೀವೇನಾದರೂ ಒಂದು ಒಳ್ಳೆ ಅಚೀವ್ಮೆಂಟ್ ಮಾಡೋಕ್ಕಾಗೋದು ಇವ್ರೆ. ಇಲ್ಲ ಇದು ಮಾರಿದ್ರೆ 50,000 ಆತೈತೆ, 1 ಲಕ್ಷ ಆತೈತೆ, ಅದೆಲ್ಲ ನನ್ನ ಹತ್ರ ಸಿಲ್ಲ. ನನ್ನ ಹತ್ರ ಇನ್ನೊಂದೇನಂದ್ರೆ ಸೆಂಟಿಮೆಂಟ್ ಇಲ್ಲ. ಆ ಲೈನಲ್ಲಿ ನನ್ನ ಹತ್ರ ಬೇರೆ ಬರ್ಡಿಲ್ಲ. ಇದು ಫಾದರ್ ಸ್ವಲ್ಪ ಏಜ್ ಆಗಿ ಹಂಗಿದ್ದಾಗ ಮಾತ್ರ ಸೈಡ್ಗೆ ಹಾಕ್ತೀನಿ. ಇಲ್ಲ ಅಂದರೆ ನಾನೆಲ್ಲ ಈ ಗ್ವಾಲಿಯರು 2nd 3rd ಬಂದಿರೋ ಬರ್ಡೆ ಡೆಲ್ಲಿಗೆ ಇಕ್ಕಿ ಕಳ್ಳಾಕ್ದೆ. ನಾನೆಲ್ಲ ಅದನ್ನ ಯಾರೋ ಎಷ್ಟಕ್ಕೋ ಕೇಳಿದ್ರು, ಅದೆಲ್ಲ ಸೆಕೆಂಡ್ರಿ ಇವ್ರೆ. ಶೋಕ್ ಮಾಡಬೇಕು, ಶೋಕ್ಗೆ ಫಸ್ಟು ನಾನು ಇದು ಮಾಡ್ತೀನಿ. ನೀನು ಆ ಥರ ಮಾರಿದ್ರೆ ಒಳ್ಳೆ ದುಡ್ಡು ಆಗ್ತದೆ ಅಂದರೆ ನೀನು ಒಳ್ಳೆ ಹೆಸರು ಮಾಡೋಕ್ಕಾಗೋದೇ ಇಲ್ಲ. 100% ಆಗಲ್ಲ ಇವ್ರೆ. ನೀನು ಹೋದ್ರೆ ಹೋಯ್ತು, ಬಂದರೆ ಬರಲಿ ಅಂತ ಶೋಕ್ ಮಾಡ್ತಾರೆ. ನನ್ನ ಹತ್ರ ಎಷ್ಟೋ 1000 ಬರ್ಡ್ 1000 ಗೆದ್ದಿರೋ ಬರ್ಡೆ, ಎಷ್ಟೋ ಬರ್ಡ್, 1 ಬರ್ಡ್ 2 ಬರಲ್ಲ, ಎಷ್ಟೋ ಬರ್ಡ್ ಕಳ್ಳಾಕಿದ್ದೀನಿ. ಫಸ್ಟ್ ಪ್ಲೇಸ್ 2nd ಪ್ಲೇಸ್ ಹೊಡೆದಿರೋಂಥ ಬರ್ಡ್ಗಳೇ ಕಳ್ಳಾಕಿದ್ದೀನಿ. ನಾನು ತಲೆ ಕೆಡ್ಸ್ಕೊಳಲ್ಲ. हाँ सर का कहना ये है, अभी जो भी ब्रीडिंग पेर ही लिया तो अच्छा है। रेसिंग का क्या होता है, वो इम्पोर्टेड से पूरा लाइन बनाया रहता है, इम्पोर्टेड का कास्टली रहता है, 1 लाख 1.5 लाख ऐसा कुछ दे के खरीदा रहता है। तो हम लोग अभी उनको चिक्स देना रहा तो भी 25-30 हज़ार या 50 हज़ार से तो कम नहीं दे सकते हैं। तो उसमें क्या होता है, उनको प्रॉब्लम होता है। ब्रीडिंग पेयर लेके जाके करने से बेनिफिट मिलेगा।
और एक जो भी बर्ड अभी समझो ग्वालियर किया है उसको भी लेके जाके डालना है, बेच के पैसा कमाने का ये नहीं है, जी। उनका कहना ये है। मतलब एक मेंटेन करें पूरी लाइन जो होती है पीडिग्री लाइन, हाँ। है ना, उसके हिसाब से पहले इम्पोर्टेड pairing लाइन करें। से ये बना जी, दे हैं, तो उसमें क्या होता है, अभी आप चिक्स लेंगे तो जी। आपको कॉस्टली ही पड़ेगा, बिल्कुल। उससे अच्छा ब्रीडिंग पेयर ले लिया तो आपको जी। बेनिफिट मिलेगा। तो सर का कहना ये है। जी। तो दोस्तों क्वालिटी ज्यादा मैटर करती है। आपको एक एग्जांपल देता हूँ कि अगर 50 कबूतर से ट्रेनिंग स्टार्ट होती है कोई भी रेसर होमर वालों की, तो वहां पे 5 लाख से लेके 50 लाख तक पैसा लगा रहता है। वो जो चिक्स बड़े होके आए वो मिनिमम 5,000 से लेके 50,000 तक के एक एक रेसर होमर होता, तो यानी कि कितने 5 लाख से लेके 50 लाख रुपए सिर्फ 50 कबूतर पे लगा रहता है। उनमें से अगर 3-4 ही बाजबेरी का शिकार हो जाए या घर रिटर्न ना आए तो आप सोच सकते हैं कितना भारी नुकसान होता है। तो इसलिए सर का जो कहना है कि आप सबसे पहले अगर ब्रीडर पेयर्स लेंगे, किसी ने नर लिया किसी ने मादे लिया पीडिग्री वाला, तो एक लाइन मेंटेन हो जाएगी। उनके जब बच्चे आप परफॉर्म करवाएंगे ट्रेनिंग में डालेंगे तो आपका लॉस कम होगा। हाँ सही है। ठीक है, तो आज मंजू और सर फैन शेयर भी सही फैन शेयर रहना चाहिए। सही फैंसी हाँ, तो परफॉर्मेंस पैसा कमाने के लिए नहीं देखना जी चाहिए। कभी भी ब्रीडर से न लें। ज्यादातर आप जहां से लें वो टूर्नामेंट के अंदर क्लब्स के अंदर रेस करने वाला बंदा होना चाहिए जिससे आप लें। सही है। जी, तो क्या है, रेसर जो होते हैं चैंपियन ही कोई चैंपियन 500 पैदा में दे करते रहा है, हैं। कोई 1000 में दे रहा है, जी। ये बढ़ लेने से कुछ फायदा ही नहीं है। चैंपियन कबूतर ही चैंपियन पैदा करेंगे। जिस तरह के स्पार्टन जो होते हैं स्पार्टन पैदा करते हैं, इसी तरह आप चैंपियन लॉफ्ट से लेंगे तो चैंपियन ही आपको मिलेंगे। सर एक चीज और, कुछ जो नए दोस्त हैं उनके लिए अपन छोटी सी बात करते हैं। आपको एक छोटा ट्रेलर बता दें, पूरा पूरा जो सर ने जीते हैं, जो उनका पूरा कैरियर है उसके अंदर परफॉर्मेंस कितनी रही, कितने बार चैंपियन के खिताब मिले, कितने मैक्सिमम रेसेस से कबूतर वापस आए, मतलब डिस्टेंस से, तो अपन सर से पूछते हैं टोटल मिला के जो परफॉर्मेंस आई है अभी तक स्टार्टिंग से लेके रेसर होमर पालने के बाद कितने साल के बाद से आप जीतना चालू करा, मतलब परफॉर्मेंस आना चालू हुई और कितनी मैक्सिमम परफॉर्मेंस तक गए कबूतर? ಸರ್ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ರೇಸು, ರೇಸರ್ ಉಮರ್ದು, ಮತ್ತೆ ಎಷ್ಟು ಪ್ರೈಸ್ ಗೆದ್ದಿದ್ದೀರಾ ಇಲ್ಲಿಂದ ಅಲ್ಲಿವರೆಗೂ, ಇಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ, ಮತ್ತೆ ನೀವು ಪ್ರೆಸಿಡೆಂಟ್ ಆಗಿ ಎಷ್ಟು ವರ್ಷ ಆಯಿತು? ಪ್ರೆಸಿಡೆಂಟ್ ಆಗಿ ಒಂದು 6 ವರ್ಷ ಆಗಿರಬೇಕು. ಅದಕ್ಕೆ ಮುಂಚೆ ಗ್ಲಾಡ್ಸನ್ ಇದ್ದ, ಆಮೇಲೆ ನಾನಾಗಿದ್ದು. ನಾನು ಬೆಳಗ್ಗೆ 2009 ನಾನು ಕ್ಲಬ್ಗೆ ಸೇರಿದ್ದು. 2009 ನಾನು ಕ್ಲಬ್ಗೆ ಸೇರಿದ್ದು. ಅವಾಗ KHPS ಅಂತ ಇತ್ತು, ಅವಾಗ ಪ್ರವೀಣ್ ಅಂತ ಮಾಡಿದ್ರು, ಅಲ್ಲಿದ್ವಿ. ಆಮೇಲೆ ಆ ಕ್ಲಬ್ ಮುಚ್ಚೋಯ್ತು, KRPS ಆಯಿತು. ಆಮೇಲೆ ಅವಾಗೂ ಗ್ಲಾಡ್ಸನ್ನೇ KRP, ಅವಾಗಿಂದ ಗ್ಲಾಡ್ಸನ್ ಆಗಿದ್ದ. ಅವನು 8-9 ವರ್ಷ ಇದ್ದ, 8-9 ವರ್ಷ ಪ್ರೆಸಿಡೆಂಟ್ ಆಗಿದ್ದ. ಅವಾಗ ಬಂದು ಕಮ್ಗೊಂಡಳ್ಳಿಯಲ್ಲಿತ್ತು ಕ್ಲಬ್ಬು, ಈಗ ಬಂದು ನಮ್ಮ ಕೊಡಿಹಳ್ಳಿಯಲ್ಲಿ ಇವಾಗ ಮಾಡ್ತಾ ಇದ್ದೀವಲ್ಲ ಅಲ್ಲಿದ್ದೀವಿ. ಮತ್ತು ಇದು ಯಾವುದು ಫೌಂಡರ್ ಮೆಂಬರ್ಸ್ ಅಂತಂದರೆ ನಾನು, ರಘು ಅವರು, ಮತ್ತು ಇವರು ಯಾರು ಪಾಂಡುರಂಗರಾಜು, ಅಜಯ್, ಇನ್ನೂ ಒಂದಿಬ್ರು ಮೂವರಿದ್ದಾರೆ. ಅವರು ಅವಾಗಿಂದ ನಾವೆಲ್ಲ ಬಂದು ಹೇಳ್ಬೇಕಂದ್ರೆ ಕ್ಲಬ್ ಕಟ್ಟಿದಾಗ KRPS ಹೋಗೋದಾಗ 3 ಜನ 4 ಜನ ಏನೋ ರೈಸ್ 5 ಜನ ಲಾಸ್ಟು. 400 ಹೋಗೋ ಅಷ್ಟೊತ್ತಿಗೆ 2-3 ಬರ್ತಾ ಇದ್ವಿ. 2-3 ಮಾಡಿದ್ರು ನೀವು ನಮ್ಮ ಟ್ರೈನಲ್ಲಿ ಕಳಿಸ್ತಾ ಇದ್ದಿದ್ದು ಅವಾಗ, ಟ್ರೈನಲ್ಲಿ. ಇವತ್ತು ಬರ್ಡು ಇವಾಗ ಪೆನರಿಂಗ್ ಮಾಡಿದ್ರೆ ಬೆಳಗ್ಗೆ 300 ಮಾಡ್ಬೇಕಾದ್ರೆ ಬೆಳಗ್ಗೆ 11 ಗಂಟೆ ಪೆನರಿಂಗು. ಅವಾಗೆಲ್ಲ ಹೆಚ್ಚು ಕಮ್ಮಿ 15,000-16,000 ಮುಗ್ದೋಗೋದು. ಈಗ ಒಂದು ರೈಸ್ಗೆ ಅಷ್ಟು ಸಾಕಾಗಲ್ಲ, 400 ಕಿಲೋಮೀಟರ್ ರೈಸ್ಗೆ ಈಗ 20,000 ಏನೋ ಬೇಕಾಗ್ತೈತೆ. ಅವಾಗೆಲ್ಲ ಅಷ್ಟೊಂದು ಇದಿಲ್ಲ. ಏನಂದರೆ ಅವಾಗ ರಿಸಲ್ಟೇ ಬೇರೆ, ಇವಾಗ ರಿಸಲ್ಟೇ ಬೇರೆ. ಅವಾಗೆಲ್ಲ ಬಂದು 1000 ವೆಲಾಸಿಟಿನೇ ಬಂದರೆ ಓ ಅಂತ ಇದ್ವಿ. ಈಗೆಲ್ಲ 1300 1400 ಹತ್ತತ್ರ ರೀಚ್ ಆಗ್ಬಿಟ್ಟಿದ್ದೀವಿ ರಿಸಲ್ಟಲ್ಲೆಲ್ಲ ವೆಲಾಸಿಟಿ. ಇಲ್ಲ ಇನ್ನೊಂದು ಹೇಳ್ಬೇಕಂದ್ರೆ ಶೋಕು ಹಂಗೆ ಡೆವಲಪ್ ಆಗ್ಬಿಟ್ಟಿದ್ದೀವ್ರೆ. ಈಗೆಲ್ಲ ಕಣ್ಣಿಗೆ ಬೇಕಾಗಿದ್ದು ಬರ್ಡ್ ಐತೆ, ಏನು ಬೇಕಾದ್ರೂ ಸಿಗ್ತೈತೆ, ಮೆಡಿಷನ್ ಸಿಗ್ತೈತೆ ಇವ್ರೆ. ಅವಾಗ ಏನಂದ್ರೆ ಏನು ಇಲ್ಲ ಇವ್ರೆ, ಏನಂದ್ರೆ ಏನಿಲ್ಲ. ಅವಾಗೆಲ್ಲ 1000 ಕಿಲೋಮೀಟರ್ ನಾವು ರೈಸ್ ಮಾಡ್ಬೇಕಾದ್ರೆ ಚೆನ್ನಾಗಿ ಒಂದಿನ ಮುಂಚೆ ಹೋಗಿ ಯಾರೋ ಲಾಫ್ಟಲ್ಲಿ ಅಕ್ಕಿ ಬಿಟ್ಕೊಬೇಕು. ಅವ್ರ ಜಾಗ ಕೊಟ್ಟಿಲ್ಲ ಅಂದ್ರೆ ಬಾಕ್ಸಲ್ಲಿ ಅಕ್ಕಿ ಇಕ್ಕೊಬೇಕಾಗಿತ್ತು. ಬಾಕ್ಸಲ್ಲಿ ಇಟ್ಕೊಂಡು ಪಾಪ ಅದು 2 ದಿನ ನೀರು ಕುಡಿತಿರಿಲ್ಲ, ಮೇವು ತಿಂತಾರಿಲ್ಲ, ತಗೊಂಡೋಗಿ ಹಂಗೆ ಪೆನರಿಂಗ್ ಮಾಡ್ತಾ ಇದ್ವಿ. ನಾವೇ ಹ್ಯಾಂಡ್ ಫೀಡಿಂಗ್ ಮಾಡ್ತಾ ಇದ್ವಿ. ಇವೆಲ್ಲ ಅನ್ಭವಿಸಿದೀವಿ. ಇವಾಗೆಲ್ಲ ನಿನಗೆ ಗೊತ್ತಲ್ಲ, ಕಣ್ ಮುಂದೆ ಐತೆ. ಏನು ಪ್ರಾಬ್ಲಮ್ ಇಲ್ಲ.
ಶೋಕ್ ಅಂತೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಐತೆ. ಸ್ವಲ್ಪ ಅದು ಸಣ್ಣ ಪಣ್ಣ ಇರ್ತದೆ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದು ಒಂದೊಂದ್ಸಲಿ ನಮಗೂ ಬೇಜಾರಾಗ್ತದೆ, ಯಾವ್ದಪ್ಪ ಇದೆಲ್ಲ ತಲೆನೋವು ಅನ್ಸಿದೆ. ಮಾತುಗಳು ಹಿಂಗೆ ಗೆದ್ರೆ ಒಂಥರ ಮಾತಾಡ್ತಾರೆ, ಸೋತ್ರೆ ಒಂಥರ ಮಾತಾಡ್ತಾರೆ. ಎಲ್ಲದನ್ನು ಕಾಮಾಗೆ ತಗೊಬೇಕು. ನಾನಂತೂ ಬಂದಿಲ್ಲ ಗೆದ್ದಿಲ್ಲ, ಇವತ್ತೊಂದಿನ ಬೇಜಾರಾಗ್ತದೆ, ನಾಳೆ ಎಲ್ಲ ಕಾಮಾಗೆ ಇರ್ಬೇಕು ಇವ್ರೆ. ಅದು ಬಿಟ್ಬಿಟ್ಟು ಅದನ್ನೇ ಮಂದಾಗಿ ಇಟ್ಕೊಂಡು ಏನೇನೋ ಮಾತಾಡ್ತಾರೆ, ಹಂಗೆಲ್ಲ ಮಾತಾಡಬಾರ್ದು. ಶೋಕ್ ಥರನೇ, ಸ್ಪೋರ್ಟ್ಸ್ ಇದು, ಸ್ಪೋರ್ಟ್ಸ್ ಥರನೇ ನೋಡಬೇಕು. ನೀನ್ ಗೆದ್ದಾಗಾದ್ರೆ ಒಂಥರ ಮಾತಾಡ್ತಾರೆ, ನಾವು ಗೆದ್ದಾಗ ಒಂಥರ ಮಾತಾಡಿ, ಇನ್ನೊಬ್ಬನ ಗೆದ್ದಾಗ ಇನ್ನೊಂಥರ ಮಾತಾಡ್ತಾರೆ. ಈಸಿ ಏನೋ ಮಾಡ್ಬಿಟ್ಟವ್ರೆ, ಗಿಮಿಕ್ ಮಾಡವ್ರೆ, ಅದೆಲ್ಲ ಮಾತಾಡಬಾರ್ದು. ನೀನ್ ಗೆದ್ದಾಗೂ ನಾಳೆ ಅವ್ರು ಮಾತಾಡಿದಾಗ ಎಷ್ಟು ಬೇಜಾರಾಗ್ತದೆ. ಇಲ್ಲ, ಈಗ ನಾನು ಹೇಳೋದು ಅದನ್ನ ನಡೆಸುವೆ, ನಿಮಗೆ ಗೊತ್ತಾಗ್ತದೆ. ಇವಾಗ ಬೇರೆ ಯಾರೋ ಒಬ್ಬ ಗೆದ್ಬಿಟ್ಟವನೇ ಅಂತಂದ್ರೆ ಅದಕ್ಕೆ ಏನೋ ನಾನು ಅವ್ನಿಗಿಂತ ವೆಲಾಸಿಟಿ ನನ್ ಬಂತು, ಮರದಲ್ಲಿ ಕುತ್ಕೊಂಡ್ಬಿಟ್ಟಿತ್ತು, ಲೇಟ್ ಆಯ್ತು, ಇವೆಲ್ಲ ಕತೆ ಹೇಳ್ತಾರೆ. ಅವೆಲ್ಲ ಅದು ನಿನ್ನ ಹಣೆ ಬರ. ವೆಲಾಸಿಟಿ ಯಾರು ಬಂದಿತ್ತು ಅದನ್ನು ಒಪ್ಕೊಳ್ಳೇಬೇಕು. ಗೆದ್ದೈತೆ ಅಂತಂದ್ರೆ ಒಪ್ಕೊಳ್ಳೇಬೇಕು. ಅದ್ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಒಂಥರ ಅವಾಗ ಏನಾಗ್ತದೆ, ನಡೆಸೋರ್ಗೆ ಬೇಜಾರಾಗ್ತದೆ. ಹಂಗೆ ಶೋಕು ಅದು ಇಲ್ಲ. ಹೇಳ್ಬೇಕು ಅಂದ್ರೆ ಶೋಕು ಕರ್ನಾಟಕದಲ್ಲಿ ಯಾವ ಲೆಕ್ಕಕ್ಕೂ ಹೋಗ್ಬಿಟ್ಟೈತೆ. ನಮ್ಗೇನು ಅಂದ್ರೆ ಪೊಲೀಸು ಸ್ವಲ್ಪ ಪ್ರಾಬ್ಲಮ್ ಐತೆ. ಪೊಲೀಸ್ದು ಏನಂತಂದ್ರೆ ಹಿಡ್ಕೊಂತಾರೆ, ಗಾಡಿ ಡಾಕ್ಯುಮೆಂಟ್ ಎಲ್ಲ ಇರ್ತದೆ, ಲೈಸೆನ್ಸ್ ಕೊಡ್ರಿ ಅಂತಾರೆ. ಏನ್ ಲೈಸೆನ್ಸ್ ಅಂತ ಕೊಡೋಣ ನಾವು? ಲೈಸೆನ್ಸ್ ಕೇಳ್ತಾರೆ, ಲೈಸೆನ್ಸ್ ಕೇಳ್ತಾರೆ. ಏನ್ ಲೈಸೆನ್ಸ್ ಅಂತ ಕೊಡ್ತಾರೆ? ಗೌರ್ಮೆಂಟ್ ಹತ್ರ ಹೋಗಿ ನಮ್ಗೆ ರೈಸ್ ಮಾಡ್ತಾ ಇದೀವಿ, ಇದು ಕೊಡು ಅಂದ್ರೆ ಜೂಜಾಡ್ತಾ ಇದೀರಾ ಅಂತಾರೆ. ಅದೆಲ್ಲ ಮಾಡಕ್ಕಾಗಲ್ಲ. ಏನಂದ್ರೆ ಕ್ಲಬ್ ರಿಜಿಸ್ಟ್ರೇಷನ್ ಆಗಿರುತ್ತೆ, ಓಕೆ. ಫಾರೆಸ್ಟ್ ಲೆಟರ್ ಕೊಡ್ತಾರೆ. ಈಗ ಅದನ್ನು ಕರೆಕ್ಟಾಗ ಇದು ಮಾಡಿದ್ರೆ ಫಾರೆಸ್ಟ್ ಲೆಟರ್ ಕೊಡಲ್ಲ. ಅದು ಏನಂದ್ರೆ ಫಾರೆಸ್ಟ್ ಲೆಟರ್ ಅಲ್ಲಿ ಇದು ಕಲರ್ ಬೋರ್ಡ್ ಇರ್ಕೊಡ್ತು, ಯಾವ್ದು ಅಂತಾರೆ, ನಮ್ಮ ಸ್ಮೋಕಿ ಬ್ಲೂ ಅಂತಾರಲ್ಲ, ಆ ತರ ಕಲರ್ ಇರ್ಕೊಡ್ದು. ಆ ತರ ಬೋರ್ಡ್ ಇರ್ಬೇಕು. ಕಲರ್ ಬೋರ್ಡ್ಗೆಲ್ಲ ಕೊಡಲ್ಲ. ಅದನ್ನ ಜಂಗಲ್ಸ್ ಅದಿಲ್ಲ, ಜಂಗಲ್ ಬೋರ್ಡ್ ಅಂತ, ಜಂಗ್ಲಿ ಅಂತ. ಅದು ಆಕ್ಚುಲಿ ಅದ್ರಲ್ಲೆಲ್ಲ ಮೆನ್ಷನ್ ಮಾಡ್ಬೇಕು ಅವನು. ಅದು ಮೆನ್ಷನ್ ಮಾಡ್ಬಿಟ್ಟೆ ಫಾರೆಸ್ಟ್ ಲೆಟರ್ ಎಲ್ಲ ಕೊಡ್ಬೇಕು. ನೀನ್ ಟ್ರಾನ್ಸ್ಪೋರ್ಟ್ಗೆಲ್ಲ ಗಾಡಿ ನಂಬರ್ ಹಾಕ್ಬೇಕು. ಅವನೆಲ್ಲ ಲಾಂಗ್ ಟೈಮ್ ಕೊಡಲ್ಲ, ಮಿನಿಮಮ್ 1 ವಾರ ಕೊಡ್ತಾನೆ. ಅವನ ಹತ್ರ ನಾವೇನೋ ಕೈ ಕಾಲು ಹಿಡಿದು ಅವ್ರ ಹತ್ರ ಏನೋ ಮಾತಾಡಿ. लास्ट टाइम यही केस हुआ था, हॉस्पिटल वाले बर्ड्स आ रहे थे, है ना, जैसे ही वो एंटर करे एमपी के अंदर, फॉरेस्ट वालों ने पकड़ लिया। बिकॉज उनके पास जो ट्रक था ना, ट्रक वाले के पास लाइसेंस नहीं था कि बॉर्डर पार कर ले वो बर्ड्स को लेके। ओके, तो वहीं के भाई उनको हाल क्या आप समझ सकते हैं, पुलिस वालों ने पकड़ा तो क्या करना पड़ा होगा। ठीक है, तो हाल क्या, क्योंकि बर्ड्स थे करोड़ों के वो, और जो मांगे गई थी वो इतनी सी छोटी सी रकम थी, 10,000 मात्र। तो उन्होंने भी हाल क्या कोई बातें नहीं करी, 10,000 रुपए दिए और सीधे लाके बर्ड्स। तो लास्ट टाइम एक चीज की बहुत चीज रखना पड़ती है रेसर होमर्स के अंदर, कि क्योंकि फॉर एग्जांपल अगर कर्नाटक से जा रहे हैं तो ये 3-4 स्टेट क्रॉस करेंगे। सबसे पहले एमपी क्रॉस करेंगे, अगर दिल्ली से छोड़ना है तो एमपी क्रॉस करेंगे, उसके बाद अपना राजस्थान क्रॉस करेंगे, राजस्थान के बाद यूपी के बाद दिल्ली स्टेट। 4 स्टेट के अंदर तो डॉक्यूमेंटेशन कबूतरों का भी प्रॉपर होता है, हर चीज का डॉक्यूमेंटेशन होता है, ट्रांसपोर्ट का भी डॉक्यूमेंटेशन करवाना पड़ता है। इवन जो वन विभाग जो होता है उनसे भी हर चीज का अप्रूवल लेना पड़ता है, तब जाके ये शौक आगे बढ़ा रहा है। और ये प्रेसिडेंट और क्लब्स की मेहनत है जिसकी वजह से शौक हो पा रहा है। KRPS के जी। और एक चीज स्टार्टिंग में भूल गया बताना, सर भी जो है प्रेसिडेंट है KRPS के और लॉन्ग डिस्टेंस चैंपियन भी है। सर एक क्वेश्चन हो रहा है आपसे, वो ये है कि सबके उस्ताद होते हैं जिससे अपन सीखते हैं, लेकिन उस्ताद से भी अलग हटके एक आदमी होता है जिसको अपन एडमायर करते हैं, उसका एक किस्सा अपन को याद रहता है कि उसने कुछ अलग करा होता है कबूतरों के मामले में लेके। तो ऐसा ही कोई किस्सा अगर सर को याद हो, उसके उनके नाम के साथ जो क्यों सीनियर होंगे, है ना, तो उनका कोई किस्सा याद हो जिनको एडमायर करते हो अदर देन उस्ताद। ಇಲ್ಲಿ ಒಂದು ಕ್ವಶನ್ ಇವ್ರೇನ್ ಕೇಳ್ತಾ ಇದೆ ಅಂದ್ರೆ, ಒಂದ್ ಸ್ವಲ್ಪ ಕುತೂಹಲ ಇದೆ. ನಿಮ್ಗೆ ಯಾರೇ ಆದ್ರೂನು ಒಂದು ಗುರು ಅಂತ ಇರ್ತಾರೆ, ಅವ್ರು ನಿಮ್ಗೆ ಏನಾದ್ರು ಹೇಳ್ಕೊಟ್ಟಿದ್ರೆ ಅದೇನಾದ್ರು ನಿಮ್ಗೆ ಇಲ್ಲ? ಆಕ್ಚುಲಿ ಇವ್ರು ಒಂದು ಒಳ್ಳೆ ಕ್ವಶನ್ ಕೇಳಿದ್ರು. ನನ್ಗೆ ಈ ಶೋಕಲ್ಲಿ ಪ್ರಾಮಿಸು ಹೇಳ್ತೀನಿ, ಗುರು ಅಂತ ನನ್ಗೆ ಯಾರು ಏನು ಹೇಳ್ಕೊಟ್ಟ ಇಲ್ಲ. ನಾನು ಏನಕ್ಕೆ ನಾನು ಇರೋದನ್ನ ಓಪನ್ ಆಗಿ ಹೇಳ್ತೀನಿ. ನಾನೆಲ್ಲ ಮುಚ್ಚು ಮರೆ ಎಲ್ಲ ಇಟ್ಕೊಳ್ಳೋದೆಲ್ಲ ಇಲ್ಲ. ನೀವು ನಮ್ರೆ ಯಾರು ಇದ್ರಲ್ಲಿ ಗುರು ಇಲ್ಲ. ನಾನಾಗೆ ಕಲ್ತಿದ್ದು. ಯಾರೋ ಮನೆಗೆ ಹೋದ್ರೆ ಬರ್ಡ್ ಎಂತ ಗೆದ್ದಿರೋ ಬರ್ಡ್ನ ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದ್ರಲ್ಲಿ ಏನೈತೆ, ಆ ವಿಂಗ್ಸ್ ಹೆಂಗೈತೆ, ಬಾಡಿ ಕಂಡೀಷನ್ ಹೆಂಗೈತೆ, ಯಾವ ತರ ಇರಬೇಕು, ನೆಕ್ ಹೆಂಗಿರ್ಬೇಕು, ಕಾಲು ಪ್ರತಿಯೊಬ್ಬರು ಮನೆಗೆ ಹೋದ್ರು ನಾನು ಅದನ್ನೇ ಥಿಂಕ್ ಮಾಡ್ತಾ ಇದ್ದಿದ್ದೀವ್ರೆ. ನಾನು ಬಂದು ಅನ್ಎಜುಕೇಟೆಡ್ ಇರ್ಬೋದು, SLC ಫೈನು, ನನ್ಗೆ ಹಿಂದಿ ಬರಲ್ಲ, ಕನ್ನಡ ಬಂದಿದೆ, ತೆಲುಗು ಬರ್ತದೆ. ಆದರೂ ನಾನು ಇವಾಗ ಡೆಲ್ಲಿವರೆಗೂ ಬರ್ಡ್ಸ್ ಕಳಿಸ್ತೀನಿ ಅಂದರೆ ನಾವೇನೋ ನಮ್ಮ ನಾಲೆಜ್ ಮೇಲೆ ಏನೋ ಒಂದು ಐಡಿಯದ ಮೇಲೆ ಮಾಡ್ತೀನಿ.
ಭಾಷೆ ಬರಲ್ಲ. ನಮ್ಮ ಪೂನಾ ಹುಡುಗರು ಅವರೇ, ಮತ್ತೆ ಮಧ್ಯಪ್ರದೇಶದಲ್ಲಿ ಇವ್ರು ಹೇಳಿದ್ರು ಬಾರ್ಡ್ರಲ್ಲಿ ಹಿಡ್ಕೊಂತಾರೆ ಪೊಲೀಸರು ಅಲ್ಲೆಲ್ಲ ಅಂತ. ಹಿಡಿದವ್ರೆ. ಇವ್ರು ಪಾಪ ಹಿಡಿದು ಹೊಸಪೇಟೆ ಅವ್ರದ್ದೆಲ್ಲ ಹಿಡಿದವ್ರ. ಆದ್ರೂ ನಮ್ಮ ಗಾಡಿನೂ ಹಿಡಿದವ್ರೆ, ಮಹಾರಾಷ್ಟ್ರದಲ್ಲಿ ಹಿಡಿದವ್ರೆ, ಮತ್ತೆ ತೆಲಂಗಾಣದಲ್ಲಿ ಹಿಡಿದವ್ರೆ. ಏನೋ ಒಂದ್ ಸ್ವಲ್ಪ ಸ್ಪಾಟ್ ಫೈನ್ ಕೊಡ್ತೀವಿ, ಅಲ್ಗೂ ಒಪ್ಪಿಲ್ಲ ಅಂದ್ರೆ ಯಾರಾದ್ರೂ ಸ್ವಲ್ಪ MLA ಕಡೆಯಿಂದ. ಈಗ ಮಹಾರಾಷ್ಟ್ರದಲ್ಲಿ ಮನೆ ಸ್ಕ್ವಾಡ್ ಅವರು ಹಿಡಿದ್ರು, ಇವರು ಹಿಡಿದ್ರು, ಕ್ರೈಮ್ ಹೈವೇ ಪೊಲೀಸರು. ಏನೋ ಸ್ವಲ್ಪ ಕೊಟ್ವಿ, ಅಲ್ಗೂ ಬಿಟ್ಟಿಲ್ಲ. ಸ್ಟೇಷನ್ ತಗೊಂಡಾಗ ಯಾರೋ MLA ಮಿನಿಸ್ಟ್ರಿ ಕಡೆಯಿಂದ ಫೋನ್ ಮಾಡಿಸ್ವಿ. ಅಲ್ಲಿ ಮಧ್ಯಪ್ರದೇಶ ಬಾರ್ಡರ್ಲ್ಲಿ ಹಿಡಿದ್ರು, ಅಲ್ಲೂ ಅಷ್ಟೇ. ಯಾರೋ ಒಬ್ರು ಮಧ್ಯಪ್ರದೇಶ MLA ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಕಾಂಟ್ಯಾಕ್ಟ್ ಇದು ಭಾಷೆ ಬರಲ್ಲ, ಹಂಗಿದ್ರು ನಾನು ಇದೆಲ್ಲ ಬ್ಯಾಲೆನ್ಸ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಬಾರ್ಡ್ರಲ್ಲಿ ಬಿಡಿಸಿದ್ರು. ಅಲ್ಲಿ ಬಂದು ಮಧ್ಯಪ್ರದೇಶದಲ್ಲಿ ಗೊತ್ತಿಲ್ಲ, ಲೋಡ್ ಗಾಡಿ ಎಂಟ್ರಿ ಒಳಗಡೆ ಹೋಗ್ಬೇಕಾದ್ರೆ GST ಬಿಲ್ ಇರಬೇಕು. GST ಪಾರ್ ಒಳಗೆ ಏನಂತ ಕೊಡ್ತೀರಾ, ಕೊಡಕ್ಕಾಗಲ್ಲ. ಅದಕ್ಕೆ ಆಕ್ಚುಲಿ ಅದು ರೂಲ್ಸ್ ಐತೆ, ಮಧ್ಯಪ್ರದೇಶ ರೂಲ್ಸ್. ಲೋಡ್ ಗಾಡಿ ಸ್ಟೇಟಲ್ಲಿ ಹೋಗ್ಬೇಕಾದ್ರೆ GST ಬಿಲ್ ಇದ್ರೆ ಒಳಗಡೆ ಬಿಡೋದು. ಆಮೇಲೆ ನಾನು ಅಲ್ಲಿ ಬಾರ್ಡ್ರಿಗೆ ನಮ್ಮ ಚಿಂದವಾಡ MLA ಮಗನ ಮಾತಾಡಿಸಿ ಕರೆಸಿ ಅಲ್ಲಿ ಏನೋ ಮಾಡಿ ಸೆಟ್ಲ್ಮೆಂಟ್ ಏನೋ ಸ್ವಲ್ಪ ಅಮೌಂಟ್ ಕೊಡಿಸ್ಬಿಟ್ಟು ಒಳಗಡೆ ಹೋಗ್ತೀವಿ. ಅವ್ರದ್ದೇ ಲಾಡ್ಜಲ್ಲಿ ಮಾಡ್ತೀವಿ. ಅಲ್ಲಿಂದ ಬೇರೆ ಗಾಡಿ ಮಾಡಿ ಅಲ್ಲಿಂದ 750 ಹೋಗ್ಬೇಕು ಗ್ವಾಲಿಯರ್ಗೆ. 2 ಬ್ಯಾಸ್ಕೆಟಿಂಗ್ ಆಗಿದೆ. 1000 ಒಂದೇ ದಿನ ರಿಲೀಸು, 1500 ಒಂದೇ ದಿನ ರಿಲೀಸು. ಏನೋ ಮಾಡ್ತೀವಿ. ನನಗೂ ಅದೇ ಥರ ಕೋಆಪ್ರೇಟ್ ಮಾಡ್ತಾರೆ ನಮ್ಮ ಫೆಡರೇಷನಲ್ಲಿ ಎಲ್ಲರೂ. ಎಲ್ಲ ಮೆಂಬರ್ಸು ಮಾಡ್ತಾರೆ, ಎಲ್ಲ ಪ್ರೆಸಿಡೆಂಟ್ಗಳು ಮಾಡ್ತಾರೆ. ಏನೋ ಚೆನ್ನಾಗಿ ನಡೀತಾ ಐತೆ, ಏನು ಇವತ್ತವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನಂತಂದರೆ, ಈ ಶೋಕಲ್ಲಿ ಗೊತ್ತಿಲ್ಲದಿದ್ರು ಸುಮ್ಮನೆ ಏನೋ 1 ರೈಸಲ್ಲಿ 2 ರೈಸಲ್ಲಿ ಗೆದ್ದಿದ್ರೆ ಸುಮ್ಮನೆ ಶೋ ಕೊಡ್ತಾರೆ ಇವನೇ. ಅದಂತೂ ನಾನು ಹೇಳ್ತೀನಿ. ಯಾಕಂದರೆ ಪಾಪ ಮಿಸ್ಗೈಡ್ ಮಾಡಬಾರ್ದು ಶೋಕಲ್ಲಿ. ನಮಗೆ ಗೊತ್ತಿರೋದು ಗೊತ್ತಿದ್ದಂಗೆ ಹೇಳ್ರಿ, ಗೊತ್ತಿಲ್ಲ ಅಂತಂದರೆ ನೀವು ಹೇಳೋಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಸುಮ್ಮನೆ ಯಾಕಂದರೆ ನಾನು ಶೋಕಕ್ಕೆ ಬಂದಾಗೆಲ್ಲ ನನಗೆ ಹೇಳವ್ರೆ, ರೈಸಿಂದ ಅಕ್ಕಿ ಬಂದಮೇಲೆ ಎನ್ರೋಸಿನ್ ಕೊಡು 3 ದಿನ ಅಂತೆಲ್ಲ ಹೇಳವ್ರೆ. ಅದೆಲ್ಲ ಹೇಳಿದ್ರೆ ಬೇಜಾರಾಗ್ತದೆ. ಅವೆಲ್ಲ ಮಾಡಬಾರ್ದು ಇವ್ರೆ. ನಿನ್ಗೆ ಶೋಕ್ ಯಾಕಂದರೆ ಎಲ್ಲಾರ್ದು ದುಡ್ಡೇವ್ರೆ, ದುಡ್ಡೇನು ಗಿಡದಲ್ಲಿ ಬಿಡಿಸ್ಕೊಂಬರಲ್ಲ. ನಮ್ಮ ಕೈಯಲ್ಲಿ ಆಗಂಗಿದ್ರೆ ಹೆಲ್ಪ್ ಮಾಡಿ, ಇಲ್ಲ ಅಂತಂದರೆ ಹೆಲ್ಪ್ ಮಾಡಿ. ನನಗೆ ಈ ಶೋಕಲ್ಲಿ ಹೀರೋ ಅಂತಂದರೆ ನಾನು ಇರೋದು ಹೇಳ್ತೀನಿ, ತಿರುಮುಗಮ್ ಸಾರ್ನ ನಾನು ಶೋಕಕ್ಕೆ ಬಂದಾಗ 2007, 8, 9 ಟೈಮಲ್ಲಿ ಅವರೆಲ್ಲ ಸಖತ್ ಅಚೀವ್ಮೆಂಟ್ ಮಾಡ್ತಾಯಿದ್ರು ಚೆನ್ನೈಯಲ್ಲಿ. ಅವಾಗ ನನಗೆ ಅವ್ರನ್ನ ನೋಡಬೇಕು ಅಂತ ಒಂದ್ಸಲಿ ಕ್ರೇಜ್ ಬಂತು. ನಾನು ಅವಾಗಿನ್ನ ಕ್ಲಬ್ಗೆ ಸೇರಿರಲಿಲ್ಲ. ಅವ್ರನ್ನ ನೋಡಬೇಕು ಅಂತಂತ ಆಸೆ ಇತ್ತು. ಆಮೇಲೆ ಆಗಲಿಲ್ಲ, ನಮಗೆ ತಮಿಳ್ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ, ಆಗಲಿಲ್ಲ. ಕ್ಲಬ್ಗೆ ಸೇರಿಕೊಂಡೆ. 2000 ಫಸ್ಟ್ ಟೈಮು ನಾನು ರೈಸ್ ಮಾಡಿದಾಗ 300 ಫಸ್ಟ್ ರೈಸಲ್ಲಿ ಏನೋ ಫಸ್ಟ್ ಪ್ಲೇಸ್ ಹೊಡೆದೆ ಡರ್ಬಿಯಲ್ಲಿ. ಅದು ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ ಕೇಳು. ಯಾರೋ ಒಬ್ಬ ದೊಡ್ಡ ಫ್ಯಾನ್ಸರೇ ಅವನು, ಹಳೆ ಅವನು 2-3 10 ಸಲ 5-6 ಸಲ ಚಾಂಪಿಯನ್ ಆಗಿರೋನೆ. ನನಗೆ ಯಾವ ಥರ ಮಿಸ್ಗೈಡ್ ಮಾಡ್ದ ಅಂದರೆ, ಬೇರೆ ಟೈಮಲ್ಲಿ ಬರೀ ರಾಗಿ ಹಾಕ್ಕೊಂಡಿರು, ರೈಸ್ ಇನ್ನೊಂದು ತಿಂಗಳಿದ್ದಂಗೆ ಬಟಾಣಿ ಕಳೆ ಯಾವುದೋ ಒಂದು 5 ಥರ ಹಾಕು ಅಂತ ಹೇಳಿದ. ನನಗೆ ಗೊತ್ತಿಲ್ಲ ಅದೆಲ್ಲ. ಅವಾಗ ಆಗದೆ ರೈಸ್ ಸ್ಟಾರ್ಟ್ ಆಗಬೇಕು, ಟ್ರೈನಿಂಗ್ ಮಾಡ್ತಾ ಇದ್ದೀನಿ, ಫುಲ್ ಮೋಲ್ಡಿಂಗ್ ಆಗ್ತೈತೆ. ಪ್ರೋಟೀನ್ ಬಂತು ಬೋರ್ಡ್ಗೆ, ರಾಗಿ ಹಾಕೊಂಡಿದ್ದೆ. ಲಾಸ್ಟ್ 1 ತಿಂಗಳು ಒಳ್ಳೆ ಮೇವು ಹಾಕಿದಾಗ ಕುರ್ಜ ಆಯಿತು. ನನಗೆ ಏನು ಪುಕ್ಕ ಉದುರ್ತಾ ಇತ್ತು, ನಮಗೆ ಗೊತ್ತಿಲ್ಲ. ಕುರ್ಜು ಅಂದ್ರೆ ಗೊತ್ತಿತ್ತು, ಕುರ್ಜು ಅಂದರೆ ಗೂಮರ್ಗೇನೂ ಆಗಲ್ಲ ಬಿಡು, ಕುರ್ಜ ಆದರೆ ತಾಕತ್ತಾಗಿರ್ತೈತೆ ಬತ್ತೈತೆ ಅಂತ ಅಂದ್ಬಿಟ್ಟು ಫುಲ್ಲೆಲ್ಲ ಉದುರೋಗ್ಬಿಟ್ಟು ತೋಕೆ ಗೀಕೆ ಎಲ್ಲ. ಅಲ್ಗೂ ರೈಸ್ ಮಾಡಿದೆ ನಾನು. ಒಂದೇ ಒಂದು ರಿಪ್ಲೇಸ್ಮೆಂಟ್ ಮಾಡಿದೆ, ಯಾವುದು ಡರ್ಬಿಯಲ್ಲೇನೋ ಯಾರೋ ಬಂದಿರಲಿಲ್ಲ, 1 ಬೋರ್ಡ್ ಬಂತು. ಯಾವ್ದಾರ ಬಂದರೆ ಅದು ಇಲ್ಲ, ಹೆಂಗೋ ಅದು ಬಾಧೆ ಬಿದ್ದು ಬಂದು ಫಸ್ಟ್ ಪ್ಲೇಸ್ ಆಯಿತು. ಸೆಕೆಂಡ್ ರೈಸ್ ಅವಾಗ ಮಂತ್ರಾಲಯ ಮಾಡ್ತಿದ್ದೆ, ಟ್ರೈನಲ್ಲಿ ಕಳಿಸ್ತಾ ಇದ್ದಿದ್ದಲ್ಲ, ಟ್ರೈನ್ ಎಲ್ಲೆಲ್ಲಿ ಹೋಗ್ತೈತೆ ಸ್ಟಾಪು ಅಲ್ಲಿಂದ ರೈಸು. ಸೆಕೆಂಡ್ ರೈಸ್ ಹಾಕಿದೆ, 320 ಏನೋ ಬರ್ತದೆ. ಆಕ್ಚುಲಿ ಹೇಳ್ಬೇಕಂದ್ರೆ 2 ಬೋರ್ಡ್ ಬಂದಿದ್ದು, 35 ಬೋರ್ಡ್ಗಿಲ್ಲೊಂದು ಆಂಡೆ. ಅದು ಒಂದು 5 ಗಂಟೆಗೆ ಒಂದು, 6 ಗಂಟೆಗೇನೋ ಒಂದು ಬಂತು. 500ಗೆ ಆಗಕ್ಕೆ ಬೋರ್ಡೇ ಇಲ್ಲ ಅಲ್ಲಿ. ನೆಕ್ಸ್ಟ್ ಡೇಗೆ ಒಂದೊಂದೇ 3-4 ದಿನ ಆಯಿತು, 5 ದಿನ ಆಯಿತು, ಎಲ್ಲ ಒಂದೊಂದೇ ಬೋರ್ಡು. 15 ಬೋರ್ಡು 16 ಬೋರ್ಡ ಬಂತು ಅಷ್ಟೇ. ಅವಾಗೆಲ್ಲ ಶೋಕ್ ಗೊತ್ತಿಲ್ಲ ನನಗೆ. ಆಮೇಲೆ ಅದೇ ಬೋರ್ಡ್ನ 500ಗೆ ಹಾಕಲಿಲ್ಲ, 700ಗೆ ಹಾಕ್ಬಿಟ್ಟೆ. ಅವಾಗ ಅದು ನಾಂಡೇಡ್ ಅಂತ ರೈಸು, ಮಹಾರಾಷ್ಟ್ರ ಟ್ರೈನಲ್ಲೇ ಓದ್ತಿದ್ದು. ಅವಾಗ ನೀನು ನಂಬು ಅವತ್ತು ಅಷ್ಟೇ ಬೋರ್ಡು ಬೇರೆಲ್ಲ ರಘು ಅವರೆಲ್ಲ, ಅವಾಗ ರಘು ಅವರೇ ಸಖತ್ ಚೆನ್ನಾಗಿ ಮಾಡ್ತಾಯಿದ್ರು. ರಘು, ಗ್ಲಾಡ್ಸನ್ನು ಇವರೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು, ಅವಕ್ಕೆ ಮಾಡ್ತಾಯಿದ್ರು. ಅವಾಗ ನಂದು ಒಂದು ಬೋರ್ಡ್ ಬಂದು 17 ಡೇಸ್ ಬಂತು. ಫಸ್ಟ್ ಬೋರ್ಡು ಮನೆಗೆ 16 ಬೋರ್ಡು ಹಾಕಿದೆ. ಆ 17 ಬೋರ್ಡೇ ನಮ್ಮ ಮನೇಲಿ ರಾವನ್ ಅಂತ ಒಂದು ಲೈನ್ ಇತ್ತು, ಹಳೆ ಲೈನ್ ಅದು ನಮ್ದೆಲ್ಲ. ಅದ್ರೆಲ್ಲ ಅದೇ ನನ್ಗೆ ಹೇಳ್ಬೇಕಾದ್ರೆ ಶೋಕ್ರನ್ನ ಈ ಲೆವೆಲ್ಗೆ ತಗೊಂಬಂದು ನನ್ಗೆ ಬಿಟ್ಟಿದ್ದು, ನಮ್ದು ಚೈನೀಸ್ ಸ್ಪೈಡು ಅದು. ಆಮೇಲೆ ಕರೆಕ್ಟಾಗಿ 23 ದಿನಕ್ಕೆ ನಮ್ದು ಪಂಚಮುಖಿ ಬಂತು. ಅವಾಗ ಅದಕ್ಕೆ ಅದೇ ವರ್ಷನೇ ಹೆಸರು ಇಕ್ಕಿದ್ದು ಪಂಚಮುಖಿ. ಅವಾಗೆಲ್ಲ ಹೆಸರಿಗೆ ನೇಮ್ ಇಕ್ಬೇಕಾಗಿತ್ತು. ಅವೆರಡು ಬೋರ್ಡು
ಅದೇ 2 ಬೋರ್ಡು ಸ್ಟಾಪು. ಲಾಸ್ಟ್ ಗೆದ್ದಿಲ್ಲ, ಅದು 16 ದಿನಕ್ಕೊಂದು 23 ದಿನಕ್ಕೇನೋ ಒಂದು ದಿನ ಬಂತು. ಅದೇ ನೆಕ್ಸ್ಟ್ ಇಯರ್ಗೆ ಅದೇ ಬೋರ್ಡು ಸೆಕೆಂಡ್ ಪ್ಲೇಸ್ ಪಂಚಮುಖಿ, ಸಾರಿ ರಾವಣ್ ಸೆಕೆಂಡ್ ಪ್ಲೇಸ್ ಮಾಡ್ತು, ಥರ್ಡ್ ಪ್ಲೇಸ್ ಪಂಚಮುಖಿ. 2ನೇ ವರ್ಷನೇ ನಾನು 2ನೇ ವರ್ಷಕ್ಕೆ. ಆಮೇಲೆ ಸ್ವಲ್ಪ ಕಲ್ತ್ಕೊಂಡಿದ್ದೆ ಅಲ್ಲಿ ಇಲ್ಲಿ ನೋಡಿ ಎಲ್ಲ. ಸ್ವಲ್ಪ ಇಲ್ಲಿ ಬೇರೆ ಎಲ್ಲೂ ಹೋಗಿರ್ಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ರಘು ಅವ್ರ ಹತ್ರ ಓದ್ತಾ ಇದ್ದೆ. ಯಾವ ಥರ ಬೋರ್ಡ್ ಇದ್ರೆ ಗೆದ್ದೈತೆ, ಗ್ಲಾಸ್ ಹತ್ರ ಓದ್ತಾ ಇದ್ದೆ. ಅವ್ರಿಬ್ಬರ ಮನೆಗೆ ಓದ್ತಾ ಇದ್ದಿದ್ದು, ಇನ್ಯಾರು ನನಗೆ ಅಷ್ಟೊಂದು ಟಚ್ ಇರಲಿಲ್ಲ. ಅವಾಗೆಲ್ಲ ಸುರೇಶ್ ಅವರೆಲ್ಲ ಸಖತ್ KRPC ಸುರೇಶ್ ಅಂದರೆ 1 to 10 ಎಲ್ಲ ಸಖತ್ತಾಗಿ ಹೊಡಿಯೋರು ಅವಾಗ. ಒಳ್ಳೆ ರಿಸಲ್ಟ್ ಮಾಡೋರು KRPC ಸುರೇಶ್ ಎಲ್ಲ ಬಂದು ಅವಾಗ ಜಬರ್ದಸ್ತ್ ರಿಸಲ್ಟ್. ಅವಾಗ ಅವ್ರನ್ನೂ ನಾನು ನೋಡಬೇಕು ಅಂತ. ನಮಗೆಲ್ಲ ಅವಾಗ ಲಿಂಕೇ ಇರಲಿಲ್ಲ. 2011 12 12 ಕಾಂಟ್ಯಾಕ್ಟ್ ಆಗಿದ್ದು. ಅವಾಗ ಸೆಕೆಂಡು ಥರ್ಡು ಹೊಡೆದೆ. ಅವಾಗ ಸ್ವಲ್ಪ ರವಿ ಬೆಂಗಳೂರು ದೇವನಹಳ್ಳಿ ರವಿ ಅಂತ ಅವಾಗ ಹೆಸರು ಬಂದಿದ್ದು. ಅವಾಗ ತಮಿಳ್ನಾಡಿಗೆ ಹೋಗಿ ಪೆನ್ನರಿಂಗ್ ಮಾಡಬೇಕಾಯ್ತು, ಇಲ್ಲಿರಲಿಲ್ಲ. ಆಮೇಲೆ ನೆಕ್ಸ್ಟ್ ಇಯರು ಇಂದ ಸ್ವಲ್ಪ ಡೆವಲಪ್ ಆದೆ. ಅವಾಗ 3rd ಇಯರ್ ಏನೋ ಚಾಂಪಿಯನ್ ಏನೋ ಆಗಿದೆ, ರನ್ನರ್ ಅಪ್ ಚಾಂಪಿಯನ್ ಆಗಿದೆ. 2nd ಇಯರ್ ಆಗಿರಲಿಲ್ಲ, 3rd ಇಯರ್ ಏನೋ ಚಾಂಪಿಯನ್ ಏನೋ ಆಗಿದ್ದೆ. ಆಮೇಲೆ ರಘುವರ್ 1 ವರ್ಷ ಅವಾಗ ಇರಲಿಲ್ಲ, ಮಾಡಿಲ್ಲ ಅನ್ಸುತ್ತೆ. ಆಮೇಲೆ ರಘುವರ್ ಬಂದರು, ಗಿರೇಬಾಜ್ ಶೋಕ್ ಮಾಡ್ತಾಯಿದ್ರು. ಆಮೇಲೆ ಬಂದರು, ಆಮೇಲೆ ಎಲ್ಲ ಇದು ಮಾಡಿದ್ರಿ. ಏನಂದ್ರೆ ಇನ್ನೊಂದು ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಈ ಶೋಕಲ್ಲಿ ಗೊತ್ತಿಲ್ದಿದ್ರು ಸುಮ್ಮನೆ ಶೋಕ್ ಕೊಡ್ತಾರೆ 10 ಜನ ಇದ್ರೆ. ಏನೋ ಒಂದು ಆ ಥರ ಎಲ್ಲ ಮಾಡಬಾರ್ದು ಇವ್ರೆ. ಯಾಕಂದ್ರೆ ಎಲ್ಲರಿಗೂ ದುಡ್ಡು ಫ್ರೀ ಬರಲ್ಲ. ಬರ್ಡ್ಸ್ ಅಲ್ಲಿ ವಿಂಗ್ ಪ್ಯಾಟರ್ನ್, ಬಾಡಿ ಕಂಡೀಷನ್ ಎಲ್ಲ ಇರ್ಬೇಕು ಇವ್ರೆ. ಎಲ್ಲದರಲ್ಲೂ ಐತೆ ಇದರಲ್ಲಿ ನೋಡೋ ಅಂಥದ್ದು. ಯಾಕಂದ್ರೆ ಏನು ಅದೆಲ್ಲ ತಿರುಗಿ ನೀವು ವಿನ್ನಿಂಗ್ ಬರ್ಡೇ ತಗೊಂಬಂದು ಮಿಕ್ಸ್ ಮಾಡಿದ್ರು ಗೆಲ್ಲಲ್ಲ ಇವ್ರೆ. ಅದರಲ್ಲಿ ಡಿಫೆಕ್ಟ್, ಈಗ ಮೇಲಲ್ಲಿ ಒಂದು ಡಿಫೆಕ್ಟ್ ಇದ್ರೆ ಫೀಮೇಲ್ ಅದು ಕರೆಕ್ಟ್ ಆಗಿರ್ಬೇಕು. ಅದೆಲ್ಲ ಮಾಡಬೇಕು. ಇವಾಗ ಸೈಜ್ ಜಾಸ್ತಿ ಐತೆ ಬರ್ಡು, ಈಗ ಸೈಜ್ ಜಾಸ್ತಿ ಐತೆ, ಇಲ್ಲಾಂದ್ರೆ ಅದಕ್ಕೆ ತೋಕೆ ಉದ್ದ, ಟೈಲ್ ಉದ್ದ ಬರ್ತದೆ. ಅದಕ್ಕೆ ನಾವು ಯಾವ ಥರ ಕಾಂಬಿನೇಷನ್ ಮಾಡಬೇಕು. ಆಕ್ಚುಲಿ ನಾನು ಪ್ರತಿಯೊಬ್ಬರ ಮನೆಗೂ ಹೋಗಿ ಕಲ್ತಿರೋದೇ ಶೋಕ್ ಇವ್ರೆ. ನಾನು ಬಂದು ಯಾರು ನನಗೆ ಆಕ್ಚುಲಿ ಫೀಡಿಂಗೇ ಹೇಳ್ಕೊಟ್ಟಿಲ್ಲ ಯಾರು ಕಳ್ಳರ ಮಕ್ಕಳು. ಇಲ್ಲಲ್ಲ ಬೇಜಾರಾದಿದ್ದೀವ್ರೆ, ಹಂಗೆಲ್ಲ ಮಾಡಬಾರ್ದು. ನಮಗೆ ನೀವು ಹೇಳ್ಬಾರ್ದು. ಯಾರ ನಮ್ಮ ಮನೆಗೆ ಹೋದ್ರೆ ಫೀಡ್ ನನ್ನ ಮೇನು ಆ ಫೀಡಿಂಗು ಇದ್ರನ್ನ ಆ ಡಬ್ದಲ್ಲಿ ಹತ್ರನೇ ಬಿಡ್ತಾ ಇರಲಿಲ್ಲ. ಎಷ್ಟೋ ಸಲ ಕದ್ಕೊಂಡು ಜೋಬಲ್ ಹಾಕೊಂಬಂದಿದ್ದೀವಿ. ಮನೆಗೆ ಬಂದು ಏನೇನ್ ಹಾಕ್ತಾರೆ ಅಂತ ದೊಡ್ಡ ಫ್ಯಾನ್ಸಿಯರೇ ಮಾಡೋರೆ ನಮ್ಗೆಲ್ಲ. ಒಂದ್ 5-6 ಜನ ನಮ್ಗೆ ಆತರ ಎಲ್ಲ ಮಾಡಿದೀವಿ ಇವ್ರೆ. ಗೊತ್ತಿಲ್ಲ, ಆಸೆ ಶೋಕು, ಯಾರು ಹೇಳ್ಕೊಡಲ್ಲ. ಒಂದ್ ಇಡೀ ಹಿಂಗೆ ಎತ್ಕೊಂಡ್ಬಿಟ್ಟು ಜೋಬಲೆಲ್ಲ ಹಾಕೊಂಡ್ ಬಂದು ಏನೇನಾ ಮಾಡಿದೀವಿ. ಹಂಗೆ ನಾವು ನಾನು ಆಕ್ಚುಲಿ ಶೋಕ್ ಕಲ್ತಿದ್ದು ಅವ್ರು ಇವ್ರ ಹತ್ರ ಗೆದ್ದಿರೋ ಬರ್ಡ್ ನೋಡಿ ಗೆದ್ದಿದ್ದು, ಬಿಟ್ರೆ ಯಾರು ಹೇಳ್ಕೊಡಲ್ಲ ಇವ್ರೆ, ಸುಳ್ಳು ಹೇಳ್ತಾರೆ. सर आपको समझ में आया सर क्या बोल रहे हैं? क्या बोल रहे हैं? जेब में से दाना भी ले आते कि ये दाना तो ये क्या हो रहा था स्टार्टिंग में आप पूछ रहे थे उनका उस्ताद कौन है, तो सर बता रहे हैं कोई मेरा उस्ताद ऐसा नहीं है। एक षणमुगा कुछ चेन्नई में था, षणमुगा अಲ್ಲ तिरमुगम, उनसे मिलने की कोशिश की है लेकिन उनके पास जा नहीं सके। उनका जो जैसा हम लोग को कन्नड़ा हिंदी में ट्रांसलेट कर रहे हैं आपको नहीं पता चला, वैसा उनको तमिल नहीं आता था, तो उनसे बातचीत नहीं हुई। तो ये क्या करते थे, जो विनिंग बर्ड्स रहते हैं ना उनके लॉफ्ट पे जाते थे, तो उनका विंग्स पैटर्न देखते थे और बर्ड का साइज देखते थे और बोन्स देखते थे। ये सब उसको गेस करते थे। गेस करके उसके बाद में ये खुद का ब्रीडिंग लगाया, खुद का पेयरिंग करना शुरू किया, तो उससे अच्छा इधर रिजल्ट निकला। तो ये सर का कहना, मतलब वो एकलव्य बन के कि समझ में नहीं आता था, लेकिन कोई उसका जो चारा रहता है ना, फूड रहता है ना, वो तक नहीं दिखाते थे। तो ये क्या करते थे सर, चुपचाप उठा के जेब में रख के आके घर में चेक करके बाद में बना देते। तो ऐसा है सर का। तो मेहनत करते हैं, हस्ती मिटाना पड़ती है तब जाके कमाल पैदा होता है। मेहनत करिए, मेहनत और पैसा बहुत जरूरी है। ಇನ್ನೊಂದು ಅವ್ರೆ ಅವಾಗೆಲ್ಲ ಪ್ರಾಮಿಸು ಉಮರು ಅಂದ್ರೆ ಏನೋ ಒಂಥರ ಅವರು ತರ ದಿಮಾಕು ದೌಲು ತರ. ನಾವ್ ಯಾರನ್ನ ಹೋದ್ರೆ ನಮ್ಮನ್ನೆಲ್ಲ ಮನೆ ಹತ್ರನೇ ಸೇರಿಸ್ತಾರಿಲ್ಲ ಇವ್ರೆ. अभी कोई किसी फैंसियर के पास गए तो उमर शोक वाला थोड़ा दौलत से रहता है, तो सारे पैसे वाले तो अंदर भी नहीं लेते। ಅವಾಗೆಲ್ಲ बहुत सारे हुआ है सर के साथ। 10 years 15 years ಬ್ಯಾಕ್ ಫುಲ್ ದೌಲತ್. ಹಂಗೆಲ್ಲ ನಾವೆಲ್ಲ ಬಂದು ಈ ಶೋಕಲ್ಲಿ ಕೇಳ್ರಿ, ನಾನು ಫ್ರೀ ಇದ್ರೆ ನಾನು ನೋ ಪ್ರಾಬ್ಲಮ್ ತೋರಿಸ್ತೀನಿ, ಎಲ್ಲ ಮಾಡ್ತೀನಿ. सर का क्या कहना है, हमें फ्री रहे तो कोई भी आने दो, उसको बताऊंगा सर ऐसा है आप करना चाहते हैं तो कर सकते हैं। एक टाइम मैं भी आया था इनके पास, तो आपको एग्जांपल दे रहा हूँ। तो क्या बोले सर, आप कमा लेते हो कितना? बोले सर के कोई 20-25 मेन पॉइंट। हाँ सही है। तभी कोरोना टाइम था, मेरा एक भाई था,
वो अभी बोला ना आपको। जी 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 वो क्या किया, शौक ये ग्रेबाजी लेके आ गया घर पे। तो लेके आने से क्या कर दिया, मेरे को दिमाग खराब हुआ। क्यों बोले तो हमारे नाना पाल रहे थे देवली में, इनको भी पता है, पेशमाम बोल के, जी जी मस्जिद के पास ही रहते थे। जी तो वो पहले मैं भी देख रहा था, लेकिन उसका शौक तो मैं नहीं रखा था। जी तो उसमें क्या हो गया, मैं सर को फोन किया, सर आपके पास आना चाहता हूँ। तो ठीक है भाई, आ जाओ, तुम कब फ्री रहते हो, आ जाओ बोले। तो इनके पास आया, आने से क्या क्या बोले, आप कितना कमा लेते हो? सर कोई ये 20-25 हजार बजाज इलेक्ट्रिकल के अंदर सेल्समैन का काम करता हूँ। जी तो आपका शौक नहीं होगा, आप चले जाओ, आप चुपके खामखा का पैसा वेस्ट करोगे जी और बर्बाद करोगे, इसमें कुछ ये नहीं है बोले। तभी मैं छोड़ दिया, थोड़े दिन छोड़ के फिर से फोन किया, सर ऐसा है, करना ही है क्या? हाँ सर करना ही है, पक्का है। तो एक काम करो, आप लॉफ्ट बनाओ फर्स्ट। नहीं फर्स्ट क्या किया, कौन सा भी नाटी बर्ड लेके आके पालो आप, सही है ना, नाटी बर्ड लेके आके पालो। ठीक है सर, पालता हूँ। ये एक कम से कम एक 3-4 नाटी बर्ड लेके आ गया। नाटी वर्ड मीन्स मतलब वो हमारा जो कहीं से भी मिल जाता रेस है। उमर रहता है ना, वैसे ही दिखता है, लेकिन रेस उमर नहीं रहता है, वो नाटी बर्ड रहता है। तो उसको लेके आया, 3-4 पेड़ लेके आया, लेके आके लॉफ्ट नहीं था मेरे पास, ओपन बिल्डिंग के ऊपर छोड़ दिया। वो क्या किया, वही ब्रीडिंग करके वही कम से कम 100 हो गया, सो 100 हो गए कम से कम, 1 साल पालिया उसको। उसके बाद में क्या हो गया, सर को फोन किया, सर मैं ऐसा बर्ड पाल दिया है, क्या करेंगे? एक काम करो, उसको पूरा निकाल दो। कब भेज दो बेच दो नहीं, आपकी निकाल मर्जी दो, के हाँ, दे जो दो, करना मैं है वो फ्री से करो। दे दिया सभी को उठा हाँ। के, दे दिया। बाद में आप लॉफ्ट बना दो अभी। तो वो लॉफ्ट कंस्ट्रक्शन स्टार्ट किया, सब जगह भी, इधर भी घूमया, उधर भी गया, सब जगह भी घूमया, मेरे को क्या चाहिए वो देखा, उस हिसाब से लॉफ्ट बनाया। सर लॉफ्ट हो गया, तो एक काम कीजिए, आप जाओ रघु सर के पास जाके आप क्लब ज्वाइन हो रघुपति जाओ। सर रघुपति, रघुपति। उनके पास जाओ, उधर जाके आप ज्वाइन हो जाओ। हाँ। गया उधर, सीधा जाके ज्वाइन हो गया। तो उधर से मेरा शौक स्टार्ट हुआ। वहाँ से वो डायरेक्टली बोलते हैं जी क्या, ये पैसा शौक, है तो ये शौक पैसा हो है जाएगा। तो शौक है। क्यों बोले, लाभ बनाने भी चुप के पैसा नहीं होता है, जी। कम से कम 1.5-2 लाख तो उधर ही खर्चा हो जाएगा, पूरा उससे करवाना पड़ता है। करवाना पड़ता है। लाभ नहीं रहेगा तो क्लब में, कोई क्लब में नहीं लेगा, जी ये तो सही है। बिल्कुल। तो दोस्तों आप समझ गए होंगे, रेसर रोमा जो शौक है वो एक अलग ही शौक है। और चलिए अब आपको नेक्स्ट पार्ट के अंदर हम दिखाएंगे हमारे रवि अन्ना सर की कुछ बर्ड्स, कुछ जो परफॉर्मर बर्ड्स हैं उनमें ब्रीडर पेयर्स भी आपको अलग से दिखाएंगे, और जो सिंगल बर्ड जिन्होंने परफॉर्म करा है, जिन्होंने नाम करा है, जिसमें रवि सर का नाम अन्ना जुड़ गया है, जिसके रवि अन्ना के नाम से ज़्यादा फेमस है। रवि देवन अल्ली के नाम से स्टार्टिंग में था, लेकिन जो नाम उभर के आया वो रवि अन्ना के नाम से, जो भी बात करता है वो रवि अन्ना सर की नाम लेता है। तो आपको दिखाएंगे बर्ड्स कुछ रवि अन्ना सर के, और बने रहिएगा, चैनल को सब्सक्राइब कर लें, वीडियो को लाइक करें। मिलते हैं जल्दी नेक्स्ट वीडियो के अंदर, तब तक के लिए जय हिंद, जय भारत।